ಶ್ರೀ ಜನಕಜಾರಮಣ ವಿಮಲ ಸರೋಜ ಸಂಭವ ಜನಕನನುಪಮ ರಾಜಶೇಖರ ವಿನುತ ನಿಖಿಳಾಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕೇಜನಾನತ ಜನ ದಯಾಸುರಭೂಜ ತೊರವೆಯರಾಯ ನರಹರಿ ಪಾಲಿಸುಗೆ ಜಗವಾ ನರಹರಿ ಪಾಲಿಸುಗೆ ಜಗವಾ. ಧರ್ಮಬಂಧುಗಳೇ, ರಾಮಾಯಣ ದರ್ಶನದ 21ನೇ ಸಂಚಿಕೆಯನ್ನು ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಅಯೋಧ್ಯ ಕಾಂಡದ 2ನೇ ಸಂಧಿ. ಕಳೆದ ಸಂಚಿಕೆಯಲ್ಲಿ 2 ವರಗಳನ್ನು ಕೊಡುವ ಅನಿವಾರ್ಯತೆಯಿಂದ ಕಟ್ಟುಬಿದ್ದಂತಹ ದಶರಥನ ದುಃಖವನ್ನು ನಾವು ಕಂಡಿದ್ದೇವೆ. ಕೈಕೇಯಿಯ ಶೋಕಾಗಾರದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಮತ್ತು ಅದೇ ಸಂದರ್ಭದಲ್ಲಿ ರಾಮನಿಗೆ ವನವಾಸ. ಒಂದು ಮಾತು ನಾವು ಹೇಳುತ್ತೇವೆ, ತಣ್ಣೀರಿನಲ್ಲಿ ನಾಲಿಗೆಯನ್ನು ಸುಟ್ಟುಕೊಳ್ಳುವುದು ಅಂತ. ಒಂದು ಶಂಬರಾಸುರನ ಪ್ರಕರಣದಲ್ಲಿ, ದೇವಾಸುರ ಯುದ್ಧದಲ್ಲಿ ಕೊಟ್ಟಂತಹ 2 ವರಗಳು, ಅದನ್ನು ಕೈಕೇಯಿ ಕೇಳ್ತಾಳೆ. ಈ ಸಂದರ್ಭದಲ್ಲಿ ರಾಮನ ಅಯನಕ್ಕೆ ಒಂದು ತಿರುವು ಸಿಗುವಂತಹ ಒಂದು ಸನ್ನಿವೇಶ ಇದು. ರಾವಣಾದಿಗಳ ವಧೆಗಾಗಿ ವೈಕುಂಠದಿಂದ ಇಳಿದು ಬಂದಂತಹ ಭಗವಂತ ಕಾಡಿಗೆ ಹೋಗಲೇಬೇಕು. ದಶರಥನ ಆಡಳಿತದಲ್ಲಿ ಸಿದ್ಧಾಶ್ರಮದಲ್ಲಿ ಹರದಾರಿ ದೂರದಲ್ಲಿ ರಾಕ್ಷಸರಿದ್ದರು. ವಿಶ್ವಾಮಿತ್ರರು ಯಜ್ಞ ಸಂರಕ್ಷಣೆಗೆ ರಾಮಲಕ್ಷ್ಮಣರನ್ನು ಕರ್ಕೊಂಡು ಹೋಗ್ತಾರೆ. ನಾವು ಬಾಲಕಾಂಡದಲ್ಲಿ ಅದನ್ನು ನೋಡಿದ್ದೇವೆ. ದಂಡಕಾರಣ್ಯದಲ್ಲಿ 14,000 ರಾಕ್ಷಸರು ಖರ, ದೂಷಣ, ತ್ರಿಶಿರ ಇವರ ನೇತೃತ್ವದಲ್ಲಿರ್ತಾರೆ, ಶೂರ್ಪನಖಿ ಇತ್ಯಾದಿ. ದ್ವೀಪಾಂತರದಲ್ಲಿ ಲೋಕಕಂಟಕನಾದಂತಹ ರಾವಣ. ಈ ಎಲ್ಲ ದುಷ್ಟರ ವಧೆ, ಶಿಷ್ಟರ ಸಂರಕ್ಷಣೆ ಮತ್ತು ಧರ್ಮ ಸಂಸ್ಥಾಪನಾರ್ಥಾಯ ಅವತಾರಿಯಾದಂತಹ ಭಗವಂತ ದಕ್ಷಿಣಾಭಿಮುಖವಾಗಿ ಹೋಗಲೇಬೇಕು. ಶಾಪಗ್ರಸ್ತನಾದ ಕಬಂಧ ಇರಬಹುದು, ಅಥವಾ ರಾಮನಿರೀಕ್ಷೆಯಲ್ಲಿರುವ ಶಬರಿ ಇರಬಹುದು, ವಾಲಿಯಿಂದ ಸಂತ್ರಸ್ತನಾದಂತಹ ಸುಗ್ರೀವ ಇರಬಹುದು, ಅಥವಾ ಒಬ್ಬ ಅಜ್ಞಾನಿಯಾಗಿ ಅಂಧಕಾರದಲ್ಲಿ ಮೌಢ್ಯದಲ್ಲಿರುವಂತಹ ಹನುಮಂತನನ್ನು ಪ್ರಪಂಚಕ್ಕೆ ಉದ್ಘಾಟನೆ ಮಾಡುವ ಸಂಗತಿಗಳಿರ್ಬೋದು. ಇದಕ್ಕೆ ಒಂದು ನಿಮಿತ್ತ ಬೇಕು ಭಗವಂತನಿಗೆ. ಮಾಯೆಯ ಅವಲಂಬನ ಇಲ್ಲದೆ ಭಗವಂತನಿಗೆ ಯಾವುದೇ ಲೀಲೆ ಮಹಾತ್ಮೆಗಳಿಲ್ಲ ಅಂತ ಹಿಂದಿನ ಸಂದರ್ಭಗಳಲ್ಲಿ ನಾ ಹೇಳಿದ್ದೇನೆ. ಗಮನಿಸೋಣ ಈಗ. ಹೃದಯ ಕಳವಳಿಸಿದುದು ಕಂಗಳ ಹೊದೆಸಿದವು ನಯನಾಂಬು ಮರೆ ಮಾತುದಿಸದೊಯ್ಯನೆ ಬಾಗಿದನು ಮಂತ್ರೀಶ ಮಸ್ತಕವ ಬೆದರಿದನು ರಘುಪತಿ ಸುಮಂತ್ರನ ವದನ ಚೇಷ್ಟೆಯ ಕಡು ತಂದೆಯ ಹದನ ಇದೇನೆನುತ ಅರಸನಿದ್ದೆಡೆಗಾಗಿ ನಡೆ ತಂದ ತಂದೆಯ ಹದನ ಇದೇನೆನುತ ಅರಸನಿದ್ದೆಡೆಗಾಗಿ ನಡೆ ತಂದ ರಘುಪತಿ. ಒಂದು ಕಡೆಯಲ್ಲಿ ಕೈಕೇಯಿಯ ಶೋಕಾಗಾರದಲ್ಲಿ ದಶರಥ ಮೂರ್ಛಾವಸ್ಥೆಯಲ್ಲಿ ಬಿದ್ದಿದ್ದಾನೆ, ದುಃಖದಲ್ಲಿ. ಇನ್ನೊಂದು ಕಡೆಯಲ್ಲಿ ಪಟ್ಟಾಭಿಷೇಕಕ್ಕೆ ರಾಮನನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಮಂಗಲ ಸ್ನಾನ, ಅರಸಿನೆಣ್ಣೆ, ಆಭೂಷಣಗಳನ್ನು ತೊಡಿಸುವಂತಹದ್ದು. ಇಡೀ ಅಯೋಧ್ಯೆ ಸಂಭ್ರಮಿಸ್ತಾ ಇದೆ. ಆ ಸಂದರ್ಭದಲ್ಲಿ ವಸಿಷ್ಠರು ಸುಮಂತ್ರನಿಗೆ ಸೂಚನೆಯನ್ನು ಕೊಡ್ತಾರೆ. ರಾಮನನ್ನು ಕೈಕೇಯಿಯ ಶೋಕಾಗಾರಕ್ಕೆ, ದಶರಥ ದಯನೀಯ ಸ್ಥಿತಿಯಲ್ಲಿ ಇರುವಂತಹಲ್ಲಿಗೆ ಕರ್ಕೊಂಡು ಬರಬೇಕು ಅಂತ.
ಗುಸುಗುಸು ಸುದ್ದಿಯೂ ಆಗ್ತದೆ, ಯಾಕಂದ್ರೆ ಒಂದಷ್ಟು ಜನ ಸೇರಿದೆ ಅಲ್ಲಿ. ಹಾಗೆ ರಾಮ ಆನೆಯನ್ನು ಏರಿಕೊಂಡು ಸಂಭ್ರಮಿಸಿಕೊಂಡು ಬಂದು ಇಳಿತಾನೆ. ಅಲ್ಲಿ ಮೌನಿಗಳಾದಂತಹ ಜನ, ಅಲ್ಲಿ ಗೊಂದಲ, ಅಲ್ಲಿ ಆತಂಕದ ಸ್ಥಿತಿ, ಇದು ರಾಮ ನೋಡ್ತಾನೆ. ಒಂದು ಮಾತು ರಾಮ ಹೇಳ್ತಾನೆ, ನಮಗೆ ರಾಜ್ಯ ಪ್ರಭುತ್ವವು ದೊರಕಲಾರದೆಂಬ ನಡವಳಿಕೆ ಕಾಣುತ್ತಾ ಇದೆ ಇಲ್ಲಿ. ಈ ಸ್ಥಿತಿಯನ್ನು ನೋಡುವಾಗ, ಇಲ್ಲಿರುವ ಆತಂಕವನ್ನು ನೋಡುವಾಗ, ಇಲ್ಲಿರುವ ಒಂದು ಸಂದಿಗ್ಧತೆ, ಒಂದು ತುರ್ತು ಪರಿಸ್ಥಿತಿಯ ವಾತಾವರಣ, ಇದನ್ನು ನೋಡುವಾಗ ನಮಗೆ ಪಟ್ಟಾಭಿಷೇಕ ಆಗುವುದಿಲ್ಲವೋ ಅಂತ ನನಗೆ ಅನ್ನಿಸ್ತದೆ ಅಂತ ರಾಮ ಹೇಳ್ತಾನೆ. ಇದಕ್ಕೆ ಏನು ಕಾರಣ ಅಂತ ಸುಮಂತ್ರನ ಹತ್ರ ಕೇಳುವಂತಹದ್ದು. ಸುಮಂತ್ರನಿಗೆ ಗಂಟಲು ಕಟ್ಟಿ ಹೋಯಿತಂತೆ, ಹೃದಯ ಕಳವಳಗೊಂಡಿದಂತೆ, ಕಣ್ಣಿನಲ್ಲಿ ನೀರು ತುಂಬಿಸಿದಂತೆ, ದೃಷ್ಟಿ ಮಂದವಾಯಿತು ಅಂತ ಕವಿ ತೊರವೆಯಲ್ಲಿ ಹೇಳ್ತಾನೆ. ತಲೆ ತಗ್ಗಿಸಿದಂತೆ. ಸುಮಂತ್ರನ ವರ್ತನೆಯನ್ನು ಕಂಡು ರಾಮನಿಗೆ ಹೆದರಿಕೆ ಆಯಿತು, ಸ್ವಲ್ಪ ಆತಂಕ ಆಯಿತು ರಾಮನಿಗೂ. ಏನಪ್ಪ ಗೊಂದಲ ಆಯಿತು? ಯಾಕಂದರೆ ವಯೋವೃದ್ಧನಾದಂತಹ ದಶರಥ, ನಮ್ಮ ಪುರಾಣಗಳಲ್ಲಿ ಹೇಳುವಾಗ ದಶರಥನಿಗೆ 60,000 ವರ್ಷ ಅಂತ ನಾವು ಕೇಳುತ್ತೇವೆ. ತಂದೆಯ ಸ್ಥಿತಿ ಏನಾಗಿದೆ ಅಂತ ರಾಮ ತಂದೆ ಸಮೀಪಕ್ಕೆ ಬರ್ತಾನೆ. ಕಣ್ಣೀರು ತುಂಬಿಕೊಂಡಂತಹ ದಶರಥ, ದುಃಖಾತಿಶಯದಿಂದ ಇರುವ ದಶರಥ, ಕೈಕೇಯಿಯ ಮಾತಿನ ಮೊನೆಯಿಂದ ಚುಚ್ಚಲ್ಪಟ್ಟು ತಿವಿಯಲ್ಪಟ್ಟು ನೋವಿನಲ್ಲಿರುವಂತಹ ದಶರಥ, ಬಾಣದ ಏಟಿನಿಂದ, ಮಾತಿನ ಬಾಣ, ವಾಗ್ಬಾಣದ ಏಟಿನಿಂದ ತತ್ತರಿಸಿ ಹೋದ ದಶರಥ ಅಂತ ಇಲ್ಲಿ ಹೇಳ್ತಾನೆ. ಅತ್ಯಂತ ಹೃದಯ ವೇದನೆಯಿಂದ ದಶರಥ ಒದ್ದಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಸುಮಂತ್ರ ದಶರಥನ ಹತ್ರ ಮಾತಾಡ್ತಾನೆ, ಕೇಳೋಣ. ಆ ಸಮಯದಲ್ಲಿ ಮನ ಮರುಗಿ ಮಂತ್ರೀಶನೊಯ್ಯನೆ ರಾಜರಾಜಾಧೀಶನನು ನುಡಿಸಿದನು ಮಧುರವಚೋ ವಿಲಾಸದಲ್ಲಿ. ಈ ಸುನಿರ್ಬಂಧದ ನಿರೋಧ ಕ್ಲೇಶವಾರುವುದೇನು ಕಾರಣ? ವಾಸವಾದುದು ದೇವರಂಗದಲೆಂದನ ಮಂತ್ರಿ. ಏನು ಕಾರಣ? ಸಮೀಪವರ್ತಿಯಾದಂತಹ ಸುಮಂತ್ರ ದಶರಥನನ್ನು ಮಾತಾಡಿಸ್ತಾನೆ. ಯಾಕೆ ಈ ಮೌನ? ಈ ರೀತಿಯ ಸಂಕಟಕ್ಕೆ ಚಕ್ರವರ್ತಿಯನ್ನು, ಸಮ್ರಾಟನನ್ನು ಗುರಿ ಮಾಡಿದಂತಹ ಸಂಗತಿ ಏನು? ಯಾವ ಪ್ರತಿಬಂಧಕ ಬಂತು ರಾಮ ಪಟ್ಟಾಭಿಷೇಕಕ್ಕೆ? ರಾಮನಿಗೆ ಯುವರಾಜ ಪಟ್ಟಾಭಿಷೇಕದ ನಿರ್ಣಯ ಆಗಿತ್ತು. ಏನು ಪ್ರತಿಬಂಧಕ ಬಂತು ಇಂಥದ್ದು ಅವಸರದಲ್ಲಿ? ಕೆಟ್ಟ ಮನಸ್ಸು ಎನ್ನುವುದು ರವಿವಂಶದ ಚಕ್ರವರ್ತಿಗಳಿಗೆ ಕುಂದು ಅಂತ ಹೇಳ್ತಾನೆ. ರವಿವಂಶದ ಚಕ್ರವರ್ತಿಗಳು ಮನಸ್ಸಿನಲ್ಲಿಯೂ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮ, ಮಹಾತ್ಮನಿಗೆ ಯಾವುದು ಮನಸ್ಸಿನಲ್ಲಿದ್ದಿರುತ್ತದೆಯೋ ಅದೇ ಮಾತಿನಲ್ಲಿ, ಯಾವುದು ಮಾತಿನಲ್ಲಿ ಅವ್ಯಕ್ತಗೊಳ್ಳುತ್ತದೆಯೋ ಅದುವೇ ಕರ್ಮದಲ್ಲಿ. ಇನ್ನೊಂದು ಬದಿಯಿಂದ ನೋಡಿದರೆ ಮನಸ್ಸಿನಲ್ಲಿ ಒಂದು ಮನಸ್ಸೇಕಂ, ವಚಸ್ಸೆ, ಮನಸ್ಸಿನಲ್ಲಿ ಒಂದು ಭಾವ ಇರುತ್ತದೆ, ಮಾತಿನಲ್ಲಿ ಆ ಭಾವ ಇರುವುದಿಲ್ಲ, ಅಥವಾ ಮನಸ್ಸಿನಲ್ಲಿಯೋ ಮಾತಿನಲ್ಲಿಯೋ ಇದ್ದ ಭಾವಕ್ಕೆ ವಿರುದ್ಧವಾಗಿ ನಮ್ಮ ಕಾರ್ಯಾಚರಣೆಗೊಳಿಸ್ತಾನೆ. ರವಿವಂಶದ ಅರಸರು ಮೊದಲನೆಯ ಸಾಲಿನವರು. ಮನೋವಾಕ್ಕಾಯ ತ್ರಿಕರಣ, ಕಾಯೇನ ವಾಚ ಮನಸ್ಸ, ಅಲ್ಲಿ ಒಂದೇ ಆಲೋಚನೆ ಇರುವವರು, ಆಲೋಚಿಸಿದ್ದನ್ನೇ ಹೇಳುವವರು, ಹೇಳಿದ್ದನ್ನೇ ಮಾಡುವವರು. ಅಂತಹದ್ದಲ್ಲಿ ಯಾವ ಕುಂದು ಬಂತು ಅಂತ ಹೇಳ್ತಾನೆ. ಎಲ್ಲೇ ದಿಗ್ವಿಜಯಕ್ಕೆ ಹೋದರೆ ವಿಜಯವನ್ನು ಸಾಧಿಸುವವರು ಮನುಕುಲದವರು. ಮನುಕುಲದವರಿಗೆ ಸೋಲಿಲ್ಲ, ಸೋಲಿಲ್ಲದ ಸರದಾರದರು ಮನುಕುಲನ ಚಕ್ರವರ್ತಿಗಳು. ಯೋಗ ನಿರತರಾದವರಿಗೆ ದೇಹದ ಮೇಲಿನ ಚಿಂತೆ, ಅದು ಯಾಕೆ ಅಂತ ಸುಮಂತ್ರ ಹೇಳ್ತಾನೆ. ಯಾರು ಹೀಗೆ ಯೌಗಿಕ ಶಕ್ತಿ ಇದೆ, ಅವರು ಆಧ್ಯಾತ್ಮಿಕವಾದ, ಆದಿ ಭೌತಿಕವಾದ, ಆದಿ ದೈವಿಕವಾದಂತಹ ಯಾವುದೇ ಚಿಂತೆಗೆ ಒಳಗಾಗೋದಿಲ್ಲ. ಅಂತಹದ್ದಲ್ಲಿ ಯಾಕೆ ಅಂತ ಅವ ಹೇಳ್ತಾನೆ. ಆ ಸಂದರ್ಭದಲ್ಲಿ ದಶರಥನಿಗೆ ಸುಮಂತ್ರ ಅಂತ ಆಗಲಿಲ್ಲ, ರಾಮನಿಂದ ಅಂತಲೇ ತಿಳ್ಕೊಂಡಿರಂತೆ. ಕೇಳೋಣ. ಆ ಮಧುರ ವಾಚೋ ವಿಲಾಸೋದಾಮಗಾರುಡ ಮಂತ್ರವೆಬ್ಬಿಸಿತ ಮಹಾದುಷ್ಟಾಂಗನ
ರಸನಾಹಿದಷ್ಟನನು ಉದ್ದಾಮಗಾರುಡ ಮಂತ್ರವೆಬ್ಬಿಸಿತ ಮಹಾದುಷ್ಟಾಂಗನ ರಸನಾಹಿದಷ್ಟನನು ರಾಮನೇ ಬಂದಾತ ಜಗದಭಿರಾಮನೇ ನುಡಿವಾತ ಮಂಗಳ ನಾಮನೇ ಎನ್ನುತ್ತ ಅಪ್ಪಿದನು ಮಗನೆಂದು ಮಂತ್ರಿಯನು ಬಂದಾತ ರಾಮನೇ ನುಡಿವಾತ ರಾಮನೇ ಮಂಗಳ ನಾಮನೇ ಎನ್ನುತ್ತ ಅಪ್ಪಿದನು ಮಗನೆಂದು ರಾಮ ದಶರಥನ ರಾಮಾನುಭವ ಎಷ್ಟು ಕವಿಯ ಸಾಹಿತ್ಯದಲ್ಲಿ ಗೊತ್ತಾಗ್ತದೆ. ಕಾವ್ಯಶ್ರೀಯವರ ಹಾಡಿನಲ್ಲಿ ಗೊತ್ತಾಯಿತು ದಶರಥನ ರಾಮಾನುಭವ. ರಾಮನದ್ದೇ ಪ್ರತೀಕ್ಷೆ, ರಾಮನದ್ದೇ ನಿರೀಕ್ಷೆ. ಹಿಂದಿನ ಸಂದರ್ಭದಲ್ಲಿಯೂ ನಾ ಹೇಳಿದ್ದೇನೆ, ಉಂಬಾಗ ತಿಂಬಾಗ ಕೊಂಬಾಗ ನುಡಿಯುವಾಗ ಆಡುವಾಗ ಮಲಗುವಾಗ ಎಚ್ಚರಗೊಳ್ಳುವಾಗ ರಾಮ. ಬೆಳಗ್ಗೆ ಎದ್ದು ಕಣ್ಣು ಬಿಡುವಾಗ ರಾಮ ಒಂದು ನಿಲ್ಲಬೇಕಿತ್ತಂತೆ ದಶರಥನಿಗೆ. ರಾತ್ರಿ ಕಣ್ಣು ಮುಚ್ಚುವಾಗಲೂ ರಾಮ ಒಂದು ನಿಲ್ಲಬೇಕಿತ್ತಂತೆ. ಇದು ರಾಮಾನುಭವ. ಕೈಕೇಯಿ ಎಂಬಂತಹ ವಿಷ ಸರ್ಪದ ದಂಶನದಿಂದ ದಶರಥನಲ್ಲಿ ವಿಷ ಏರಿತ್ತು ಅಂತ ಕವಿ ಉಪಮೆಯನ್ನು ಹೇಳ್ತಾನೆ. ರಾಮನಿಗೆ ವನವಾಸ ಎನ್ನುವಂತಹದ್ದು ವಿಷಸರ್ಪ ಕಚ್ಚಿದ ಹಾಗಾಗಿತ್ತು. ಕೈಕೇಯಿ ಎಂಬಂತಹ ವಿಷಸರ್ಪದ ಕಡಿತದಿಂದ, ನಾಲಿಗೆಯ ಕಡಿತದಿಂದ. ಹಾಗೆ ವಿಷ ಏರ್ತಾ ಇತ್ತು ದುಃಖ. ಆ ವಿಷ ಇಳಿಯುವುದಕ್ಕೆ ಗರುಡ ಮಂತ್ರ ಹೇಳಿದಾಗಾಯ್ತಂತೆ. ಸುಮಂತನನ ಮಾತುಗಳು, ಆ ಮಧುರ ವಚೋ ವಿಲಾಸೋ ಧಾಮ ಗಾರುಡ ಮಂತ್ರ ಅಂತ ಹೇಳ್ತಾನೆ. ಗರುಡ ಮಂತ್ರದ ಹಾಗಾಯಿತು ಅಂತ ಹೇಳ್ತಾನೆ. ಸವಿ ಮಾತುಗಳೆಂಬ ಈ ಮಾತಿನಿಂದ ಆ ಕ್ರೂರ ಕಠೋರ ಮಾತಿನ ವಿಷ ಇಳಿದು ಹೋಯ್ತಂತೆ. ನಾಲಿಗೆ ಎಂಬ ಸರ್ಪ ಕಚ್ಚಿದೆ ಅಂತ ಹೇಳ್ತಾನೆ ಕವಿ ದಶರಥನಿಗೆ. ಕೈಕೇಯಿಯ ನಾಲಿಗೆ ಎಂಬ ಸರ್ಪ ಕಚ್ಚಿದೆ, ವಿಷ ವಿಳಿದು ಎಚ್ಚರಗೊಂಡ. ನೋಡಿ ಆ ಸಂದರ್ಭದ ಭಾವಗಳನ್ನು ಗಮನಿಸಿ ನೀವು. ರಾಮನೇ ಬಂದಿದ್ದಾನೆ, ರಾಮನೇ ಮಾತಾಡ್ತಾ ಇದ್ದಾನೆ ಅಂತ ಅವ ತಿಳ್ಕೊಂಡ. ಜಗನ್ಮೋಹನನೇ ರಾಮ, ಮಂಗಳನಾಮ ಧರಿಸಿದವನೇ, ಯೇಸು ಮಧುರಂ ರಾಮನಾಮ. ವಾಲ್ಮೀಕಿಗಳು ಅನೇಕ ಕಡೆಯಲ್ಲಿ ಇದನ್ನು ಉದ್ಧರಿಸಿದ್ದಾರೆ, ಉಲ್ಲೇಖಿಸಿದ್ದಾರೆ. ಸೀತೆಯನ್ನು ಪರಿತ್ಯಜಿಸುವ ಒಂದು ಸಂದರ್ಭ ಬರ್ತದೆ ಕೊನೆಯ ಸಂದರ್ಭದಲ್ಲಿ, ಉತ್ತರಕಾಂಡದಲ್ಲಿ. ಆ ಸೀತೆಯನ್ನು ಬಿಟ್ಟು ಹೋಗುವಂತಹದ್ದು ತಮಸಾ ನದಿಯ ಸಮೀಪ ಲಕ್ಷ್ಮಣ. ವಾಲ್ಮೀಕಿ ಮುನಿಗಳ ಆಶ್ರಮದ ಹತ್ರ ಬಿಟ್ಟು ಹೋಗಬೇಕು ಅಂತ ಆಜ್ಞೆ ಆಗಿರ್ತದೆ. ಅಲ್ಲಿ ರಾಮನಾಮವನ್ನು ಹೇಳುವ ಸೀತೆಯ ವಾಲ್ಮೀಕಿಗಳ ಅನುಷ್ಠಾನಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ರಾಮನಾಮ ಕೇಳಿ ಅವರು ಹೇಳ್ತಾರೆ ಯೇಸು ಮಧುರಂ. ಆ ನಾಮದಲ್ಲಿರುವಂತಹ ಮಾಧುರ್ಯ ಅಪೂರ್ವ. ಹನುಮಂತನಿಗೂ ಉಪದೇಶ ಆಗಿತ್ತು ಅಂಜನೆಯಿಂದ, ಶಬರಿಗೆ, ಹೀಗೆ ಅನೇಕ ಮಂದಿಗೆ ಆ ನಾಮದಲ್ಲಿರುವಂತಹದ್ದು. ಅಪ್ಪಿಕೊಂಡನಂತೆ ದಶರಥ ಸುಮಂತ್ರನನ್ನು ರಾಮ ಅಂತ ಗ್ರಹಿಸಿ. ಆದರೆ ಸುಮಂತ್ರ ಹೇಳ್ತಾನೆ, ನಾನು ಸುಮಂತ್ರ, ನಾನು ರಾಮ ಅಲ್ಲ. ರಾಮ ಪಟ್ಟಾಭಿಷೇಕ, ರಾಯ ಪಟ್ಟಾಭಿಷೇಕದಲ್ಲಿ ಮುಂದೇನು ಅಪ್ಪಣೆ ಅಂತ ಅವ ಕೇಳ್ತಾನೆ. ನಿಮ್ಮ ಮನಸ್ಸಿನ ಅಭಿಪ್ರಾಯ ಏನು? ರಾಜ್ಯಾಭಿಷೇಕಕ್ಕೆ ಸಿದ್ಧನಾದಂತಹ ಕಮಲನಯನನು ಬಂದಿದ್ದಾನೆ, ವಸಿಷ್ಠ ಮಹರ್ಷಿಗಳು ಬಂದಿದ್ದಾರೆ ಅಂತ ಸುಮಂತ್ರ ಹೇಳ್ತಾನೆ. ಆ ಭ್ರಮೆಯಿಂದ ದಶರಥ ಹೊರಗೆ ಬರ್ತಾನೆ. ಭ್ರಮೆಯಿಂದ ಹೊರಗೆ ಬಂದಂತಹ ದಶರಥನ ನೋವನ್ನು ನಾವು ಕೇಳುವ. ಮಗನೇ ಬಂದೆ ಮನುಕುಲಾಂಬರ ಗಗನಮಣಿ ಬಂದೆ, ಮನುಕುಲಾಂಬರ ಗಗನಮಣಿ ಬಂದೆಯೇ, ಮನೋರಥ ಸುಗುಣ ಬಂದೆ, ಸೂನೃತ ವ್ರತ ಬಂದೆ ಎನ್ನುತ್ತ
ಒಗುವ ನಯನೋದಕದಲರೆ ದಿಟ್ಟಿಗಳ ನೋಟದಲಪ್ಪಿ ಸತ್ಯದ ತಗಹಿನವನೀನಾಥನ ರಘುನಾಥಗಿಂತೆಂದ ಒಗುವ ನಯನೋದಕದಲರೆ ದಿಟ್ಟಿಗಳ ನೋಟದಲಪ್ಪಿ ಸತ್ಯದ ತಗಹಿನವನೀನಾಥನ ರಘುನಾಥಗಿಂತೆಂದ ರಾಮ ರಾಮ ಬಂದೆಯ ಮಗನೇ, ರವಿಕುಲ ಗಗನದಲ್ಲಿರುವಂತಹ ಸೂರ್ಯ ನೀನು, ಮನುಕುಲದ ಗಗನದಲ್ಲಿರುವಂತಹ ರವಿ ನೀನು, ಎರಡೂ ಸರಿ. ಸೂರ್ಯವಂಶೀಯ ಮನುಕುಲ ಅದರ ಬಾನಂಗಳದಲ್ಲಿರುವಂತಹ ಸೂರ್ಯ ನೀನು, ಏರು ಸೂರ್ಯ ನೀನು, ಇಳಿಯುವ ಸೂರ್ಯ ಅಲ್ಲ ನೀನು. ನನ್ನ ಅಭಿಲಾಷೆಯ ಸದ್ಗುಣಶಾಲಿ ನೀನು. ರಾಮನ ಬಗೆಗೆ ದಶರಥನ ಸತ್ಯವೃತ ನೀನು. ಈ ಮಾತಿಗೆ ಬಹಳ ಮೌಲ್ಯ ಇದೆ. ದಶರಥನ ಮಾತೇನಿದೆ, ವರದವನ್ನು ಸತ್ಯವಾಗಿಸುವುದು ರಾಮ. ನೋಡಿ, ಅಯಾಚಿತವಾಗಿ ದಶರಥನಿಂದ ಬಂದಂತಹ ಮಾತಿದು. ನೀನು ಸತ್ಯವೃತನಿದ್ದಿ. ತಂದೆಯ ಮಾತನ್ನು ಸತ್ಯ ಮಾಡುವಂತಹದ್ದು ಮತ್ತೆ ಮಗ ಇಲ್ಲಿ. ಅದನ್ನು ಆಮೇಲೆ ಕೈಕೇಯಿಯು ಹೇಳುತ್ತಾಳೆ. ವಾಲ್ಮೀಕಿಗಳು ಬಹಳ ಸೊಗಸಾಗಿ ಹೇಳಿದ್ದಾರೆ ಆ ಸಂದರ್ಭವನ್ನು. ವಾಲ್ಮೀಕಿ ರಾಮಾಯಣದಲ್ಲಿ ದಶರಥನದ್ದು ಏನು ಮಾತಿರುವುದಿಲ್ಲ ಇಲ್ಲಿ. ದಶರಥ ಕುಸಿದು ಬಿದ್ದಿರ್ತಾನೆ. ಬಂದಂತಹ ರಾಮನಲ್ಲಿ ಜೊತೆಗೆ ಲಕ್ಷ್ಮಣನು ಇರ್ತಾನೆ. ಕೈಕೇಯಿ ಹೇಳುತ್ತಾಳೆ ಈ ಸಂದರ್ಭವನ್ನು. ಇಲ್ಲಿ ದಶರಥ ಮಾತಾಡಿಸ್ತಾನೆ, ನೀನು ಬಂದೆಯ ಅಂತ ಕೇಳಿ, ಸತ್ಯವ್ರತ ನೀನು ಅಂತ ಹೇಳ್ತಾನೆ ದಶರಥ. ಅರೆನೋಟದಿಂದ ಅಪ್ಪಿಕೊಂಡು ಕಣ್ಣೀರಿಳಿಸಿದ. ನಾನು ಭಾಗ್ಯಹೀನ ಅಂತ ಹೇಳ್ತಾನೆ. ನಾವೊಂದು ಬಗೆದರೆ ದೈವ ಇನ್ನೊಂದು ಬಗೆಯುತ್ತದೆ. ಅದೇ ದೈವದ ಗತಿಗೆ ಕೈಕೇಯಿ ಒದಗಿ ಬಂದಳು. ದೈವ ಏನನ್ನು ಬಗೆಯುತ್ತದೆ, ನಾವು ಯೋಚನೆ ಮಾಡಿದ್ದಕ್ಕಿಂತ ವಿರುದ್ಧವಾಗಿ ಅದು ಕೈಕೇಯಿಯಿಂದ ನಡೆಯಿತು ಅಂತ ದಶರಥ ಹೇಳ್ತಾನೆ. ಮಾತಾಡ್ಲಿಕ್ಕೆ ಆಗಲಿಲ್ಲಂತೆ, ನಾಲಿಗೆ ಕಟ್ಟಿ ಹೋಯಿತಂತೆ, ಕಂಠ ಗದ್ಗದಿತವಾಯಿತು ದಶರಥನದ್ದು. ಆಮೇಲೆ ಸುಮಂತ್ರನಿಗೆ ದಶರಥ ಕರೆದು, ರಾಮನ ಹತ್ರ ಮಾತಾಡ್ಲಿಕ್ಕೆ ಆಗಲಿಲ್ಲ, ಹೇಗೆ ಹೇಳಬೇಕು ದಶರಥ? ಪಟ್ಟಾಭಿಷೇಕದ ಸಂಭ್ರಮದಲ್ಲಿರುವಂತಹ ರಾಮನಿಗೆ ನೀನು ವನವಾಸಕ್ಕೆ ಹೋಗಬೇಕು ಅಂತ ಯಾವ ನಾಲಿಗೆಯಿಂದ ಹೇಳಬೇಕು ದಶರಥ? ಸುಮಂತ್ರನ ಕಡೆಗೆ ತಿರುಗಿ ದಶರಥ ಮಾತಾಡ್ತಾನೆ. ನೋಡಿ, ಈ ಸುದಿನ ಪರ್ಯಂತ ವಿಭವದ ವಾಸ ಸೊಬಗಿನ ಸಜ್ಜೆ ಸುಖದ ಸುದೇಶ ಸುಮ್ಮಾನದ ಸುಧಾಂಬುಧಿ ಸಿರಿಯ ನೆಲೆಬೀಡು ಲೇಸಿನಾಗರ ಶುಭದ ಬಹಳಿತ ಕೋಶ ಸಂತಸದಿಕ್ಕೆ ಸೊಂಪಿನ ವಾಸವಾಗಿದ್ದುದು ನಿವಾಸ. ಲೇಸಿನಾಗರ ಶುಭದ ಬಹಳಿತ ಕೋಶ ಸಂತಸದಿಕ್ಕೆ ಸೊಂಪಿನ ವಾಸವಾಗಿದ್ದುದು ನಿವಾಸವಿದೆಂದನ ಭೂಪ ಭೂಪ. ಇಷ್ಟು ಸಮಯ ಅರಮನೆಯ ವೈಭವದ ವಾಸಗೃಹ ಏನದು? ಅರಮನೆಯ ಸೌಕರ್ಯ, ಅಲ್ಲಿರುವ ಸುಖದ ಸುಪ್ಪತ್ತಿಗೆ, ನಡೆದಾಡುವುದಕ್ಕೆ ರತ್ನಕಂಬಳಿ, ಹಂಸತೂಲಿಕಾ ತಲ್ಪ, ಸೇವಿಸುವುದಕ್ಕೆ ಓರಗೆಯವರೆಷ್ಟು. ಅರಮನೆಯ ಸಂಭ್ರಮ ಅಂದರೆ ಹಾಗೆ ಅಲ್ವ? ಸೊಬಗಿನ ಸುಪ್ಪತ್ತಿಗೆ ಅಂತ ಹೇಳ್ತಾನೆ ದಶರಥ ಅರಮನೆಯದ್ದು.
ಸುಖದ ಆಗರ, ಸಂತೋಷ ಸಾಗರ. ಕವಿ ಬಹಳ ಅಪೂರ್ವವಾಗಿ ಹೇಳಿದ್ದಾನೆ. ಸಂಪತ್ತಿನ ತವರು, ಹೊಸಗೆಗಳ ನಿವಾಸ, ಶುಭದ ನೆಲೆಮನೆ. ಅರಮನೆಯಲ್ಲಿ ಹಾಗೆ ಹರ್ಷದ ಆಶ್ರಯ, ಸೊಬಗಿನ ಸುಗ್ಗಿಯಾಗಿತ್ತಿದೆ. ಇಲ್ಲಿ ನೋವು, ದುಃಖ, ವಿಷಮ ಸ್ಥಿತಿ, ಆತಂಕದ ಸಂದರ್ಭ ಈ ಅರಮನೆಯಲ್ಲಿ ಇಷ್ಟರವರೆಗೆ ಯಾವುದು ನಡೀಲಿಲ್ಲ. ದಶರಥನ ಆಡಳಿತದಲ್ಲಿ ಅಂತಹದ್ದು ಯಾವುದೇ ಇಲ್ಲ. ಒಂದು ಕಾಲದಲ್ಲಿ ವಂಶವಲ್ಲರಿ ಪಲ್ಲವಿಸಲಿಲ್ಲ, ಮಕ್ಕಳಾಗಲಿಲ್ಲ ಅಂತ ಒಂದು ನೋವು ಬಿಟ್ಟರೆ ದಶರಥನಿಗೆ ಇನ್ನು ಯಾವುದೇ ನೋವಿರಲಿಲ್ಲ. ಆದರೆ ಭಗವತ ಅನುಗ್ರಹದಿಂದ, ವಸಿಷ್ಠರ ಮಾರ್ಗದರ್ಶನದಿಂದ, ಋಷ್ಯಶೃಂಗರ ನೇತೃತ್ವದಲ್ಲಿ ಅಧ್ವರ್ಯುತನೆಯಲ್ಲಿ ನಡೆದಂತಹ ಪುತ್ರಕಾಮೇಷ್ಟಿ ಅಂದರೆ ಅಶ್ವಮೇಧ, ಕೊನೆಯಲ್ಲಿ ಪುತ್ರಕಾಮೇಷ್ಟಿ, ಇಲ್ಲಿ ಭಗವದ್ ಅನುಗ್ರಹದಿಂದ, ದೇವತೆಗಳ ಅನುಗ್ರಹದಿಂದ ಮಕ್ಕಳಾಯಿತು. ಅದು ಬಿಟ್ಟರೆ ದಶರಥನಿಗೆ ನೋವಿನ ಅನುಭವ ಇಲ್ಲ, ಚಿಂತೆ ಲವಲೇಶವಿಲ್ಲ. ಆದರೆ ಈಗ ಇದೇ ಅರಮನೆ ಅಶುಭದ ಆಟದ ಮೈದಾನ ಅಂತ ಹೇಳ್ತಾನೆ ದಶರಥ. ಯಾವ ಮನೆ ಸಂಭ್ರಮದ, ಸುಖದ, ಸಂತೋಷದ, ನಲಿವಿನ ಆಗರವಾಗಿತ್ತೋ, ಆಶ್ರಯವಾಗಿತ್ತೋ, ಅದೇ ಮನೆಯಲ್ಲಿ ದುಃಖಾಗರ, ಶೋಕಾಗರ ಆಗಿದೆ. ಇಲ್ಲಿ ಅಸಂತೋಷದ ಅಂಗಡಿ, ಚಿಂತೆಯ ಸಂತೆ, ದುಃಖದ ಬೀಡು, ದುಗುಡದ ನಿವಾಸ ಸ್ಥಾನ, ಅಸುಖದ ಉಪವನ, ಅಳು ತುಂಬಿದ ಬಳಲಿಕೆಯ ಬಲೆ, ಯಮನ ಮನೆ, ರಾಕ್ಷಸಿಯ ಮಠವಾಗಿದೆ. ಕೈಕೇಯಿಯನ್ನು ಲಕ್ಷಿಸಿ ಹೇಳುವಂಥದ್ದು ರಾಕ್ಷಸಿ ಅಂತ. ಕೈಕೇಯಿ ಮೂರನೇ ಪತ್ನಿಯಾಗಿ, ರಾಣಿಯಾಗಿ ಬಂದ ಮೇಲೆ ದಶರಥನಿಗೆ ಮಕ್ಕಳಾಯಿತು. ಕೈಕೇಯಿಯ ಕಾಲಗುಣ. ಆದರೆ ರಾಮನಿಗೆ ವನವಾಸ ಅಂತ ಒಂದು ಮಾತಿನಿಂದ ಕೈಕೇಯಿಯ ಕುರಿತಾಗಿದ್ದಂತಹ ದಶರಥನ ಪ್ರೇಮ, ಮೋಹ, ಆತ್ಮೀಯತೆ ಇದು ಎಲ್ಲ ಜಾರಿ ಹೋಗ್ತದೆ ಅವನ ಇದರಲ್ಲಿ. ಇದು ದಶರಥನ ವಿಲಾಪ, ಅವನ ನೋವು. ಮುಂದೆ ನೋಡೋಣ. ನರಪತಿಗಳು ಭಾಗ್ಯದಲ್ಲಿ ಬಾಹಿರರಲ ನಾವ್ಯದು, ಸುಕೃತದೊಳ್ ಅರೆಗೆಲಸಿಗಳು ನಾವಲೇ, ಸುಕೃತದೊಳ್ ಅರೆಗೆಲಸಿಗಳು ನಾವಲೇ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಪರಮಹರುಷ ದ್ರುಮದ ಬೇರು ಗುರಿಯನುರೆ ಚಾಚಿದೆವಲೆ, ಕಡು ದುರಿತ ಕಾಯರು ನಾವಲೆ. ಹಾಯಿಂದನ ಭೂಪ ಹರ ಹರ. ಸೂರ್ಯವಂಶದ ರಾಜ ಪರಂಪರೆಯಲ್ಲಿ ನಾವು ಭಾಗ್ಯಹೀನರಾದೆವು. ಮನು, ಮಾಂಧಾತ, ಅಜ, ದಿಲೀಪ, ಕಕುತ್ಸ, ರಘು, ಅನೇಕ ಮಂದಿ ಹಾಗೆ ಹೋದಂಥವರು, ಒಬ್ಬೊಬ್ಬರು ಒಂದೊಂದು ಸಂಗತಿಗಳಲ್ಲಿ ದೊಡ್ಡ ಸಾಧನೆ ಮಾಡಿದವರು. ಹಿಂದಿನ ಸಂಚಿಕೆಗಳಲ್ಲಿ ನಾವು ಅದನ್ನು ಕೇಳಿದ್ದೇವೆ. ಅದರಲ್ಲಿ ನಾನು ಭಾಗ್ಯವಿಹೀನ. ಆ ಪರಂಪರೆಯಲ್ಲಿ ಪುಣ್ಯ ಕಾರ್ಯ ಒಂದು ಸಂಕಲ್ಪ ಮಾಡಿದ್ದನೊಬ್ಬ ಸೂರ್ಯವಂಶದ ಚಕ್ರವರ್ತಿ ಅರ್ಧದಲ್ಲಿ ನಿಲ್ಲಿಸುವಾಗ ಆಯಿತು. ಹೀಗಾದಂತಹ ಘಟನೆಗಳಿಲ್ಲ. ಈ ಸಗರ ಚಕ್ರವರ್ತಿಗಳು ಅಶ್ವಮೇಧದ ಒಂದು ಪ್ರಕರಣ ಇದೆ. ಕುದುರೆ ಅಪಹರಿಸಲ್ಪಟ್ಟದ್ದಂತೂ, ಕಪಿಲ ಮುನಿಗಳ ಶಾಪ ಇತ್ಯಾದಿ ಘಟನೆಗಳಿದೆ. ಆದರೆ ಇಲ್ಲಿ ಅದು ಬಿಟ್ಟರೆ ನಮ್ಮ ಹರ್ಷ ವೃಕ್ಷದ ಬೇರಿಗೆ ಬೆಂಕಿ ಇಟ್ಟ ಹಾಗಾಯಿತು. ಸಂತೋಷವೇ ಇಲ್ಲಿ ಸತ್ತು ಹೋಯಿತು ಅಂತ ಮಾಡ್ತಾನೆ. ನಾವು ಪಾಪಕರ್ಮಿಗಳು, ಆದರೆ ಇದನ್ನು ಹೇಳಿ ಫಲ ಏನು ಅಂತ ಹೇಳ್ತಾನೆ. ಏನು ಫಲ ಹೇಳಿ ಫಲವೇ ನೆಲೆಸು ಮಂತ್ರ. ಪ್ರಯೋಜನ ಇಲ್ಲ, ಹೇಳಿ ಪ್ರಯೋಜನ, ಉಪಯೋಗಕ್ಕಿಲ್ಲ ಅದು.
ಒಂದು ವರ ಕೊಟ್ಟು ಹೋಯಿತು ನನಗೆ ದೇವಾಸುರ ಯುದ್ಧದಲ್ಲಿ, ಮುಂದಿನ ಹೀಗೆ ನಡೀತದೆ ಅಂತ ತಿಳಿಯದೇ ವರ ಕೊಟ್ಟೆ ಅಂತ ಹೇಳ್ತಾನೆ. ಅವನಿಗೆ ತಿಮಿಧ್ವಜ ಅಂತ ಹೆಸರು, ಆ ರಾಕ್ಷಸನಿಗೆ. ವೈಜಯಂತಪುರ ತಿಮಿಧ್ವಜ. ಅಲ್ಲಿ ದೇವತೆಗಳಿಗೆ ಬಾಧೆ ಕೊಡುವಂತಹ ಅವನಿಗೆ ಶಂಬರಾಸುರ ಅಂತ ಹೆಸರು. ದೇವತೆಗಳು ದಶರಥನ ನೆರವು ಕೇಳಿದರು. ಆಕಾಶದಲ್ಲಿಯೂ ನಿರಾತಂಕವಾಗಿ ರಥವನ್ನು ಹಾರಿಸುವಂತಹ ಅನುಗ್ರಹ ದಶರಥನಿಗಿತ್ತು. ಕ್ಷತ್ರಿಯಾಣಿಯಾದಂತಹ ಕೈಕೆಯನ್ನು ಸಾರಥ್ಯಕ್ಕೆ ಕರ್ಕೊಂಡು ದಶರಥ ಹೋಗಿದ್ದ. ಒಂದು ಹಂತದಲ್ಲಿ ದಶರಥನಿಗೆ ಬಳಲಿಕೆ ಆಯಿತು, ದೇಹ ಜರ್ಜರಿತವಾಯಿತು. ಇನ್ನು ಮೂರ್ಛಾವಸ್ಥೆಯಲ್ಲಿ ಹೋಗ್ತಾ ಮಾಡುವಾಗ ರಥವನ್ನು ಹಾರಿಸ್ತಾಳೆ ಯುದ್ಧದ ಪ್ರದೇಶದಿಂದ ಹೊರಗೆ, ಉಪಚರಿಸ್ತಾಳೆ. ಚೇತರಿಸ್ತಾನೆ ದಶರಥ. ಮತ್ತೆ ಯುದ್ಧ ಮಾಡಿ ಶಂಬರಾಸುರನನ್ನು ಕೊಲ್ತಾನೆ. ಈ ಸಂತೋಷದ ಸಂಭ್ರಮದಲ್ಲಿ ಒಬ್ಬ ಚಕ್ರವರ್ತಿ 2 ವರಗಳನ್ನು ಕೊಟ್ಟ. ನನ್ನನ್ನು ರಕ್ಷಿಸಿದ್ದಿ, ನೀನು ಉಳಿಸಿದ್ದಿ. ಆ ಕಾಲದಲ್ಲಿ ಹಾಗೆ, ಇಲ್ಲದಿದ್ದ ಗಂಡ ಯಾಕೆ ಹೆಂಡತಿಗೆ ವರ ಕೊಡಬೇಕು? ಗಂಡನೇ ಹೆಂಡತಿಗೆ ವರ. ಚಕ್ರವರ್ತಿಗಳಲ್ಲಿ, ರಾಜರಲ್ಲಿ ಕ್ರಮ ಅದು. ನನಗೀಗ ಬೇಡ ಹೇಳಿದ್ಲವಳು. ನೀವು ಇದ್ದಿರಲ್ಲ ವರ ರೂಪವಾಗಿ, ನನಗೆ ಯಾಕೆ, ಬೇಕಾಗುವಾಗ ತಾನು ಪಡ್ಕೊಳ್ತೇನೆ ಅಂತ ನ್ಯಾಸವಾಗಿತ್ತು. ತನ್ನದೇ ಆಗಿರುವುದಕ್ಕೆ ನ್ಯಾಸವಾಗಿರುವುದು ಅಂತ ಹೆಸರು. ಇಲ್ಲಿ ಮಂತರೆಯ ಕುಚೋದ್ಯದಿಂದ, ತಿರುಮಂತ್ರದಿಂದ ಅವಳು ಮನಸ್ಸು ಪರಿವರ್ತನೆಗೊಂಡು ವರ ಕೇಳುವಂಥದ್ದು. ಭರತನಿಗೆ ಪಟ್ಟಾಭಿಷೇಕ, ಎಲ್ಲ ಸಕಲ ಸಿದ್ಧತೆ, ಮತ್ತು ಇದೇ ಮುಹೂರ್ತದಲ್ಲಿ ರಾಮನಿಗೆ ವನವಾಸ. ಇದನ್ನು ದಶರಥ ಹೇಳ್ತಾರೆ, ನಾನು ದೇವಾಸುರ ಯುದ್ಧದಲ್ಲಿ ಹೀಗೆ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ನಾನು ವರ ಕೊಡ್ತಿರ್ಲಿಲ್ಲ. ವರಗಳ ಕಟ್ಟಿಗೆ ನಾನು ಸಿಕ್ಕಿಬಿದ್ದೆ, ಕೊರಳಿಗೆ ಕತ್ತಿಯನ್ನು ಚಾಚಿದ್ಲು ಕೈಕೆ ಇರ್ತಾರೆ. ನನ್ನ ಕುತ್ತಿಗೆಗೆ ಕತ್ತಿಯನ್ನು ಇಟ್ಟಿದ್ದಾಳೆ. ನನ್ನ ನಾಲಿಗೆಗೆ ಅವಶ್ಯತೆ ಬಂತು, ವಶವೇ ಇಲ್ಲದಾಗೆ ಹೋಯಿತು ನನ್ನ ನಾಲಿಗೆ, ಮಾತಾಡ್ಲಿಕ್ಕೆ ಉಪಾಯ ಇಲ್ಲ ನನಗೆ ಹೇಳುವಾಗ ಕೈಕೇಯಿ ಮಧ್ಯ ಪ್ರವೇಶಿಸ್ತಾಳೆ ಅಂತೆ. ಯಾಕೆಂದ್ರೆ ಇಲ್ಲಿಯಾದ್ರೂ ದಶರಥ ಇನ್ನು ಮಾತು ಕೊಡದೇ ಇದ್ರೆ, ಪೂರೈಸದೇ ಇದ್ರೆ ತನ್ನ ಮಧ್ಯ ಪ್ರವೇಶಿಸ್ತಾಳೆ. ಸಿಡುಕಿನಿಂದ ಮಾತಾಡ್ತಾಳೆ ಕೈಕೇಯಿ. ಬಟ್ಟ ಗುತ್ತದ ವಿದ್ಯೆ ವಿವರಿಗೆ ಕೊಟ್ಟರುಂಟೆಲೆ ಮಂತ್ರಿಕೆ, ಮನ ಮುಟ್ಟಿ ನುಡಿಯಲಿ ಭಾವಿಸದೆ ಧರ್ಮ ಮಾರ್ಗದಲ್ಲಿ, ಕೊಟ್ಟವರವೆರಡುಂಟು ಬೇಡಲು ಕೊಟ್ಟರವರೆಂದೀಗ ಹೊದ ಕುಳಿಗುಟ್ಟುತಿ ಹರಿದ ನರಿಯೇ. ಕೊಟ್ಟವರವೆರಡುಂಟು ಬೇಡಲು ಕೊಟ್ಟರವರಿಂದೀಗ ಹೊದ ಕುಳಿಗುಟ್ಟುತಿ ಹರಿದ ನರಿಯೇ, ನೀ ಕೇಳೆಂದಳ ಕೈಕೇಯೇ, ನೀ ಕೇಳೆಂದಳು ಕೈಕೇಯೇ. ಅಲ್ಲಿದ್ದಂತಹ ಸುಮಂತ್ರ ಮತ್ತು ರಾಮಭದ್ರ ಕೈಕೇಯಿ ಹೇಳ್ತಾರೆ ಸ್ವಲ್ಪ ಸಿಡುಕಿನಿಂದ, ಮೋಸದ ವಿದ್ಯೆ ಇವರಲ್ಲಿ ತುಂಬಿದೆ, ಇವರು ಹೇಳಿದ ಮಾತಿಲ್ಲ ಇವರಿಗೆ, ವಂಚಕರಿವರು. ಬೇರೆ ಯೋಚಿಸದೆ ಧರ್ಮ ಮಾರ್ಗದಿಂದ ಮನಬಿಚ್ಚಿ ಮಾತಾಡಲಿ, ಸತ್ಯಧರ್ಮನಿಂದ ಸತ್ಯವಾಕು ಸತ್ಯ ಸಂಕಲ್ಪರಾಗಿ ಮಾತಾಡಬೇಕು ಇವರು. ದೊಡ್ಡ ಮನೆತನದ ಹಿನ್ನೆಲೆ ಹೇಳ್ತಾರಲ್ಲಿ ಅವರು, ಸೂರ್ಯವಂಶದ್ದು. ಇವರ ಮಾತಿನಲ್ಲಿ ಸತ್ಯ ಇಲ್ಲ, ಧರ್ಮ ಇಲ್ಲ, ನೀತಿ ಇಲ್ಲ ಇವರ ಮಾತಿನಲ್ಲಿ. ಇವರು ಸತ್ಯವಾಕು ಸತ್ಯ ಸಂಕಲ್ಪರಾಗಿ ಇವರು ಆಡಬೇಕು ಇವರು ಅಂತ ಹೇಳ್ತಾರೆ ಅವರು. ನನಗೆ ಕೊಟ್ಟ 2 ವರಗಳಿದೆ ನೆನಪಿಸ್ತಾಳೆ. ಅವುಗಳನ್ನು ಬೇಡಿಕೊಳ್ಳಲು ಆ ವರಗಳನ್ನು ನಾನೀಗ ಕೇಳಿದೆ, ನಾ ಬೇರೆ ಎಂತ ಮಾಡಲಿಲ್ಲ. ನನಗೆ ಕೊಟ್ಟಂತಹ 2 ವರವನ್ನು ನಾನು ಕೇಳಿದ್ದೇನೆ ಅಷ್ಟೇ. ಆ ವರವನ್ನು ಕೊಟ್ಟವರು ನನಗೆ ಕೊಡುವುದಿಲ್ಲ ಅಂತ ಹೇಳಲಿಲ್ಲ. ಕೊಟ್ಟ ಮೇಲೆ ಸಂಕಟ ಪಡ್ತಾ ಇದ್ದಾರೆ ಅವರು. ವರಗಳನ್ನು ಕೊಟ್ಟ ಮೇಲೆ ಒಂದು ವರದಿಂದ ನನ್ನ ಮಗನಿಗೆ ರಾಜ್ಯವನ್ನು, 2ನೇ ವರದಿಂದ ರಾಮನಿಗೆ ವನವಾಸವನ್ನು ನಾನು ಕೇಳಿದ್ದೇನೆ. ಈ ವರದಲ್ಲಿ ಸ್ಪಷ್ಟವಾಗಿ ವಾಲ್ಮೀಕಿಗಳು
ಭರತನಿಗೆ ಪಟ್ಟಾಭಿಷೇಕ ಮತ್ತು ನವವರ್ಷ ಪಂಚಾಣಿ 14 ವರ್ಷ ದಂಡಕಾರಣ್ಯದಲ್ಲಿರಬೇಕು ಅಂತ ಸ್ಪಷ್ಟ ಕೈಕೆ ಹೇಳೋದು ನಮಗೆ ವಾಲ್ಮೀಕಿಗಳು ಉಲ್ಲೇಖಿಸಿದ್ದಾರೆ. ಇದರಲ್ಲಿ ಆ ಭಾಗ ಮತ್ತೆ ಬರ್ತದೆ ವರ ಕೇಳುವಲ್ಲಿ. ದಂಡಕಾರಣ್ಯದಲ್ಲಿರಬೇಕು ಅಂತಲೇ ವರ ಹೋಗಬೇಕು. ಅದು ಜಟಾವಲ್ಕಲಧಾರಿಯಾಗಿ ನಾರುಡೆಯನ್ನುಟ್ಟು ಹೋಗಬೇಕು ಅಂತಲೇ ದಶರಥನ ಹತ್ರ ಕೈಕೇಯಿಯ ಮಾತಿದೆ. ನಮಗೆ ಅಪಕೀರ್ತಿಯೊದಗಿತ್ತು ಕೇಳಿದೆ. ಇಲ್ಲಿಯ ಎಲ್ಲ ಹೆಣ್ಮಕ್ಕಳು ಸ್ತ್ರೀಯರು ಯಾರಿದ್ದಾರೆ ಇವರೆಲ್ಲ ಸಾಕ್ಷಿಯಾಗಿದ್ದಾರೆ. ಸತಿಪತಿಯರಾದ ನಮ್ಮೊಳಗೆ ಮಾತ್ರ ನಡೆದ ಮಾತುಗಳಲ್ಲ ಇದು. ನನಗೆ ವರ ಕೊಟ್ಟದ್ದು. ಈಗ ನೀವು ಬಂದ ಮೇಲೆ ಅವರಿಗೆ ಸಂದೇಹದಿಂದ ಒದ್ದಾಡ್ತಾ ಇದ್ದಾರೆ. ನನಗೂ ಸಂದೇಹ ಬರ್ತಾ ಉಂಟು. ಅವರು ಸತ್ಯ ಸಂಕಲ್ಪರಾಗಿ ನಡೀತಾರೋ ಇಲ್ಲೋ ಅಂತ ಸಂದೇಹ ಬರ್ತಾ ಉಂಟು. ಕೈಕೇಯಿ ಸ್ವಲ್ಪ ಆಕ್ಷೇಪದ ರೀತಿಯಲ್ಲಿ, ಆರೋಪದ ರೀತಿಯಲ್ಲಿ ಕೈಕೇಯಿ ಇಲ್ಲಿ ಮಾತಾಡ್ತಾಳೆ. ಮನುಕುಲದ ರಾಯರಲ್ಲಿ ಹುಸಿ ಜನಿಸದೊಳಗ ಅರಿಯದೇ ಯಾನಯತನು ಜಗಧಿರಾಜತ್ವವನ್ನು ಬೇಡಿದೆನು ನಿಮ್ಮವರ. ಇನಿತು ಸತ್ಯಕ್ಕೆ ಮರುಳುದಲೇ ಇರಲೆನಗೆ ದೊಡ್ಡಿತೆ ಸಾಕು. ರಘುನಾಥನಗೆ ಪಟ್ಟವ ಕಟ್ಟಿ ನೀವು ನೆರೆದೆಂದಳ ಕೈಕೆ, ನೆರೆದೆಂದಳ ಕೈಕೆ. ಮನುವಂಶದ ರಾಜರಲ್ಲಿ ಸುಳ್ಳು ಹುಟ್ಟುವುದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಸತ್ಯಸಂಧರು ಮನುವಂಶದವರು ಎಲ್ಲರೂ. ಗಿಡುಗನಿಗೆ ಮಾಂಸ ಕೊಟ್ಟಂತಹ ಶೈಬ್ಯ ರಾಜ ಕಪೋತದ ಪ್ರಕರಣದಲ್ಲಿ, ಅಲರ್ಕ ರಾಜ ಬ್ರಾಹ್ಮಣನಿಗೆ ಕಣ್ಣು ಕೊಟ್ಟಿದ್ದಾನೆ. ಅಲರ್ಕ ರಾಜ ಒಬ್ಬ ಕುರುಡ ಬ್ರಾಹ್ಮಣನಿಗೆ ಕಣ್ಣು ಕೊಟ್ಟಿದ್ದಾನೆ. ಇದು ಅನೇಕ ಸಂಗತಿಗಳು ಆಗಿ ಹೋಗಿದೆ. ಅವರು ಸತ್ಯಾತ್ಮರು, ಸತ್ಯಸಂಧರು. ಇಲ್ಲಿ ಇವರೇನು? ಇವರು ಮಗನಿಗೆ ಅಧಿರಾಜ ಪಟ್ಟವನ್ನು ನಿಮ್ಮವರಲ್ಲಿ ಬೇಡಿಕೊಂಡೆ, ನನ್ನ ಮಗನಿಗೆ ಇವತ್ತ ಬೇಡಿಕೊಂಡೆ ನಾನು. ಆದರೆ ಅವರು ಕೊಟ್ಟು ಈಗ ಆ ಸತ್ಯವನ್ನು ಹಿಂದೆ ತೆಗೆಯುವಂತಹ ಯೋಚನೆ ನನಗೆ ಕಾಣ್ತಾ ಇದೆ. ನನಗಿರುವ ಹಿರಿತನ ಸಾಕಿಲ್ಲಿ. ಈ ಅರಮನೆಯಲ್ಲಿರುವಂತಹ ರಾಣಿಯ ಸ್ಥಾನ ಏನಿದೆ, ಯೋಗ್ಯತೆ ಏನಿದೆ, ಎಲ್ಲರೂ ನೀವು ಸೇರಿ ರಘುರಾಮನಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳ್ತಾಳೆ. ಒಂದು ರೀತಿಯ ಸಿಟ್ಟಿನಿಂದ, ಆಕ್ರೋಶದಿಂದ ರಾಮನಿಗೆ ಕಟ್ಟಿ ನೀವು. ಮತ್ತೆ ಇವರು ಜಗತ್ತಿನಲ್ಲಿ ಬೇಡಿದ್ದನ್ನು ಕೊಡುವ ಅರ್ಹತೆ ಉಳ್ಳವರೇ ಅಲ್ಲ ಹೇಳ್ತಾರೆ. ಹೀಯಾಡಿಸ್ತಾಳೆ, ನಿಂದಿಸಿ ಮಾತಾಡ್ತಾಳೆ. ದಶರಥನಿಗೆ ಮಾತಿನ ಮೊನೆಯಿಂದ ಅವಳು ಚುಚ್ಚುತ್ತಾಳೆ. ಸುಮಂತ್ರನ ಮುಂದೆ, ಮಹಾಮಂತ್ರಿಯ ಮುಂದೆ. ಏನಿವರು ದದೀಚಿಯ ದೇವತೆಗಳಿಗೆ ಬೆನ್ನೆಲುಬನ್ನು ಕೊಟ್ಟದ್ದು ಆಯುಧಕ್ಕೆ ಬೇಕಾಗಿ, ಮಹತ್ಯಾಗಿ. ಮೈಯ ಮಾಂಸವನ್ನು ಕೊಟ್ಟಂತಹ ಶಿಬಿಯ ಇವರು ಅಲ್ಲ. ಜೀಮೂತ ವಾಹನನ ಇವರು. ಗರುಡನಿಗೆ ಮೈಯ ಮಾಂಸವನ್ನು ಕೊಟ್ಟದ್ದು ಸರ್ಪಕುಲೋದ್ಧಾರಕ್ಕೆ ಬೇಕಾಗಿ. ಬಲಿಚಕ್ರವರ್ತಿ ವಾಮನಮೂರ್ತಿ ಬಂದು ಬೇಡಿದಾಗ 3 ಅಡಿ ಭೂಮಿಯನ್ನು ಕೊಡುವಂತಹದ್ದು. ಮೇಲೆ ತ್ರಿವಿಕ್ರಮನಾಗಿ ಅಳತೆ ಮಾಡುವಾಗ 3ನೇ ಹೆಜ್ಜೆ ಇಡುವುದಕ್ಕೆ ಯಾವುದೇ ಅವಕಾಶ ಇರಲಿಲ್ಲ. ಎಲ್ಲಿಡಬೇಕು ಅಂತ ಕೇಳುವಂಥದ್ದು. ತ್ರಿವಿಕ್ರಮ ಸ್ವರೂಪಿ ಭಗವಂತ ನನ್ನ ನೆತ್ತಿಯಲ್ಲಿಡಬೇಕು. ಮಹತ್ಯಾಗಿ ಬಲಿ. ಅಂತಹ ಯಾವ ತ್ಯಾಗವೂ ಇವರಲ್ಲಿ ಉಂಟು ಅಂತ ನಾನು ನಿರೀಕ್ಷೆ ಮಾಡುವುದೇ ಇಲ್ಲ. ಇವರೇನು ಅಂಥವರ. ಕಪೋತದ ಪ್ರಕರಣವನ್ನು ನೆನಪಿಸ್ತಾಳೆ ಶೈಬ್ಯರಾಜನ. ಯಾಕೆ ಮಂತ್ರಿ? ರಾಜ್ಯದ ಬಯಕೆ ಯಾಕೆ? ನನ್ನ ಮಗನಿಗೆ ರಾಮನಿಗೆ ಅಭಿಷೇಕವನ್ನು ನೆರವೇರಿಸಲಿಕ್ಕೆ ಬೇಕಾಗಿ ರಾಜನನ್ನು ಎಬ್ಬಿಸಬಹುದು ಅಂತ ಹೇಳ್ತಾಳೆ ಅವಳು. ನನಗೆ ವರ ಕೊಡಬೇಕಾಗಿಲ್ಲ, ಅವರು ಸತ್ಯವಂತರಾಗಿ ನಡ್ಕೊಳ್ಬೇಕಾಗಿಲ್ಲ. ವಾಲ್ಮೀಕಿಗಳಲ್ಲಿ ದಶರಥನಂದು ಯಾವುದೇ ಮಾತುಗಳಿಲ್ಲ. ರಾಮ ಈ ದುಃಖವನ್ನು ಕೇಳುವಾಗ ಅವಳು ನೇರ ಹೇಳುವಂಥದ್ದು. ರಾಮ ಅದಕ್ಕೆ ಬದ್ಧನಾಗ್ತಾನೆ, ಒಪ್ತಾನೆ. ಇಲ್ಲಿ ದಶರಥನ ವಿಲಾಪ, ದುಃಖ ರಾಮನಲ್ಲಿ ಮಾತಾಡುವಂಥದ್ದು ನಮಗೆ ಕಾಣ್ತದೆ. ಆ ಸಂದರ್ಭದಲ್ಲಿ
ಮಂತ್ರಿ ಸುಮಂತ್ರ ಒಂದು ಸಲಹೆ ಕೊಡ್ತಾನೆ, ಪರಿಸ್ಥಿತಿ ಏನಾಗಬಹುದು ಅಂತ. ಸುತವಿಯೋಗದಲಳಿಯದಿರ ನೀಕ್ಷಿತಿಪ ನೀವಿಂದುಗ್ರಪಾತಿವ್ರತೆಯರೊಳಗಗ್ಗಳರು ನೀವ್ಯದು ಉಗ್ರಪಾತಿವ್ರತೆಯರೊಳಗಗ್ಗಳರು ನಿಮ್ಮನು ನೆಮ್ಮೊಗಪ ಕೀರ್ತಿ ಕ್ಷಿತಿಯ ಕುಜನರ ಜೂಹೆ ಕಡು ಕೂರಿತು ತದರ್ಥದಿ ಅವನಿ ಪಾಲಚ್ಯುತಿಗೆ ಮನವನು ಮಾಡುವುದು ನಿಮಗೆ ಉಚಿತವಲ್ಲದ ನಿಮಗುಚಿತವಲ್ಲದ ಸುಮಂತ್ರ ಹೇಳ್ತಾನೆ, ರಾಜನಿಗೆ ದಿಟ್ಟತನ ಇರಬೇಕು. ಅದು ಎರಡು ಮಾತಿನ, ಅದು ಸೂರ್ಯವಂಶ ಇರಲಿ, ಚಕ್ರವರ್ತಿ ಮನೆತನದ ಇನ್ನೊಂದು ಚಂದ್ರವಂಶ, ಯಾವುದೇ ವಂಶ ಇರಲಿ, ರಾಜನಿಗೆ ದಿಟ್ಟತನ ಇರಬೇಕು. ಆಡಿದ ಮಾತನ್ನು ರಾಜ ನಡೆಸಬೇಕು. ಮಾತಿಗೆ ಮೌಲ್ಯ ಇರಬೇಕು. ಮುತ್ತು ಬಿದ್ದರೆತ್ತಬಹುದು, ಮಾತು ಬಿದ್ದರಾಗದು. ಅದಿರಬೇಕು. ಮಾತು ಮಾಣಿಕವು. ಉಳಿದ ಯಾವ ಪ್ರಾಣಿಗಳಿಗೂ ಮಾತಿಲ್ಲ, ಮನುಷ್ಯನಿಗೆ ಮಾತಿದೆ. ಅದು ಮೌಲಿಕವಾಗಿರಬೇಕು, ಅದು ಅನುಷ್ಠಾನ ಯೋಗ್ಯವಾಗಿರಬೇಕು ಆಡಿದರೆ. ಹಾಗಾದ ಕಾರಣ ಇದೇನು ದೊಡ್ಡ, ರಾಮನನ್ನು ಈಡು ಮಾಡಿದ ಈ ವಂಚನೆಯನ್ನು ತಪ್ಪಿಸಿ ಅಪಕೀರ್ತಿಯ ವಧು ಅವಳು ದಾಸಿಯಾಗಿ ಬಂದು ಇಲ್ಲಿ ಕೂತ್ಕೊಳ್ಬಾರ್ದು ಈ ಮನೆಯಲ್ಲಿ ಅಂತ ಹೇಳ್ತಾನೆ. ನೀವು ಯೋಚಿಸಿದ್ದು ಒಳ್ಳೆ ಸಂಗತಿಯೇ. ಯಾವ ಕಾರಣಕ್ಕೂ ಸೂರ್ಯವಂಶದ ಚಾರಿತ್ರ್ಯಕ್ಕೆ, ಇದರ ಧಾವಳ್ಯಕ್ಕೆ ಅಪಚಾರ ಆಗಬಾರದು. ಹಿಂದಿನ ಚಕ್ರವರ್ತಿಗಳಾದ ರಘು, ದಿಲೀಪ, ಮಾಂಧಾತ, ಸಗರ, ಭಗೀರಥ ಯಾರ್ಯಾರು ಆಗಿ ಹೋಗಿದ್ದಾರೆ ಇಲ್ಲಿ, ಅವರೆಲ್ಲ ಎಂಥವರು, ಎಂಥ ಸಾಧನೆ ಮಾಡಿದ್ದಾರೆ ಇಲ್ಲಿ. ಯಾವ ಕಾರಣಕ್ಕೂ ಆ ಕೀರ್ತಿ ಕಾಮಿನಿ ಅವಳಿಗೆ ಅಪಮೌಲ್ಯ ಆಗಕೂಡದು, ಅವಮಾನ ಆಗಕೂಡದು ಅಂತ ಹೇಳ್ತಾನೆ. ಅವರಿಗೆ ಕೆಟ್ಟ ಹೆಸರು ಬಾರದಂತೆ ನಾವು ಮಾಡಬೇಕಾದ್ದು ಮುಖ್ಯ ಇಲ್ಲಿ. ಮನೆತನದಲ್ಲಿ ಹಿಂದೆ ಆಗಿ ಹೋದಂತಹ ಮನುವಿನಂಥವರು, ಅವರು ಪೂರ್ವ ಸೂರಿಗಳು, ಅಂದರೆ ಜ್ಞಾನಿಗಳು, ಪರಮಜ್ಞಾನಿಗಳು. ಸೂರಿಗಳು ಅಂದರೆ ಪರಮಜ್ಞಾನಿಗಳು ಅಂತ ಅರ್ಥ. ನಿತ್ಯ ಭಗವಂತನನ್ನು ಪರಮಜ್ಞಾನಿಗಳಿಗೆ ನೋಡ್ಲಿಕ್ಕಾಗ್ತದಂತೆ. ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯ. ನಾರದರು, ಸನತ್ ಕುಮಾರ, ಸನತ್ಸುಜಾತ ಇವರೆಲ್ಲ ನಿತ್ಯ ಸೂರಿಗಳು. ಆ ಸಾಲಿನಲ್ಲಿರುವವರಿದ್ದಾರೆ ಇಲ್ಲಿ, ಮನು ಮಹರ್ಷಿಗಳಂಥವರಿದ್ದಾರೆ ಇಲ್ಲಿ. ಅವರಿಗೆ ಅಪಕೀರ್ತಿಯಾಗಬಾರದು ಹೇಳ್ತಾನೆ. ಆದರೆ ಒಂದು, ಮಗನ ಅಗಗಲುವಿಕೆಯಿಂದ ರಾಜ ಸಾಯದೇ ಇರುವುದಿಲ್ಲ. ಇದು ಸುಮಂತ್ರನ ಮಾತು. ಅದರ ಅರ್ಥ ಏನು? ನಿಮ್ಮ ಪತಿವ್ರತಾತನ ಏನುಂಟು, ಹದಿಬದೆಯ ಲಕ್ಷಣಗಳೇನುಂಟು, ಹಣೆಯಲ್ಲಿ ತಿಲಕ, ಕಿವಿಯಲ್ಲಿ ಓಲೆ, ಕೈಯಲ್ಲಿ ಕಡಗ, ಕಾಲುಬೆರಳದಲ್ಲಿ ಕಾಲವುಂಗುರ, ಕುತ್ತಿಗೆಯಲ್ಲಿ ಮಂಗಲ್ಯ ಇತ್ಯಾದಿ ಪಂಚ ಲಕ್ಷಣಗಳು ಏನಿದೆ, ನತ್ತಿನಲ್ಲಿ ಮೂಗುತಿ, ಮೂಗಿನಲ್ಲಿ, ಇದನ್ನು ನೀವು ಕಳ್ಕೊಳ್ಬೇಕಾದೀತು ಎನ್ನುವುದು ಧ್ವನಿ. ರಾಮನ ಅಗಲುವಿಕೆಯಿಂದ ದಶರಥ ಬದುಕುವುದಿಲ್ಲ ಅಂತ ಸುಮಂತ್ರ ಹೇಳ್ತಾನೆ. ನೀವು ಉತ್ತಮ ಪತಿವ್ರತೆಯರಲ್ಲಿ ಶ್ರೇಷ್ಠರು. ನೋಡಿ, ಆ ಒಂದೊಂದು ಶಬ್ದಗಳಿಗೆ ವಿಶಾಲವಾದಂಥ ಅರ್ಥ ಇದೆ. ನೀವು ಪತಿವ್ರತೆಯರಲ್ಲಿ ಶ್ರೇಷ್ಠರು. ದಶರಥನನ್ನು ಕಳ್ಕೊಂಡ್ರೆ ನೀವು ಪತಿವ್ರತೆಯಲ್ಲಿ ಶ್ರೇಷ್ಠರಾಗುವುದಿಲ್ಲ. ಅಂದರೆ ಪತಿಯನ್ನು ಉಳಿಸಿಕೊಳ್ಳುವುದು ಸತ್ತಿಗೆ ಧರ್ಮ. ಒಬ್ಬಾಕೆ ತಾಯಿ ಹೆಣ್ಣು ನಿತ್ಯ ಭಗವಂತನತ್ತ ಪ್ರಾರ್ಥಿಸಿಕೊಳ್ಳುವಂತಹದ್ದು ತನ್ನ ಮಾಂಗಲ್ಯ ಭದ್ರವಾಗಿರಲಿ ಅಂತ ಪ್ರಾರ್ಥಿಸಿಕೊಳ್ಳುವಂಥದ್ದು. ಆ ಪ್ರಾರ್ಥನೆಯಲ್ಲಿ ಪತಿಯ ಆಯುಷ್ಯ ಇದೆಯಂತೆ. ಪತಿಯ ಆಯುಷ್ಯ ವರ್ಧನೆಯನ್ನು ಪ್ರಾರ್ಥಿಸ್ತಾಳೆ. ಆ ಕಾರಣದಿಂದ ಸತ್ಯವಾನನನ್ನು ಯಮಲೋಕದಿಂದ ಕರ್ಕೊಂಡು ಬಂದ ಸಾವಿತ್ರಿ ಇದ್ದಾಳೆ ಈ ನೆಲದಲ್ಲಿ, ಈ ಭಾರತದಲ್ಲಿ. ಯೋಚಿಸಿ, ಪಾತಿವೃತ್ಯಕ್ಕೆ ಬೇರೊಂದು ಉದಾಹರಣೆ ಬೇಡ. ಸದೇಹಿಯಾಗಿ ಕರ್ಕೊಂಡು ಬಂದಿದ್ದಾಳೆ.
ಇದು ಯಮನ ಹತ್ರ ಹೋಗಿದ್ದಾನೆ ಮಾರ್ಕಂಡೇಯ. ಅವರಿಗೆ 16ನೇ ವರ್ಷದಲ್ಲಿ ಯಮ ಭಟ್ಟರು ಕೊಂಡೋಗುದು ಅಪ್ಪ ಹೇಳಿದ. ಅವನೇ ಹೋದ ಯಮನ ಹತ್ರ. ಇನ್ನೇನು ಯಮ ಭಟರು ಅಥವಾ ಮೃತ್ಯು ಹಗ್ಗ ಹಾಕುವಾಗ ಶಿವಲಿಂಗವನ್ನು ಹಿಡ್ಕೊಳ್ತಾನೆ. ಯಮ ಬಂದು ಮಾರ್ಕಾಂಡೇಯನಿಗೆ ಹಗ್ಗ ಹಾಕುವಾಗಲೂ ಶಿವ ಅನುಗ್ರಹ ಮಾಡ್ತಾನೆ ಮಾರ್ಕಾಂಡೇಯನಿಗೆ. ಅವನಿಗೆ 16 ವರ್ಷ, ಹೆಚ್ಚಾಗಲಿಕ್ಕಿಲ್ಲ. 16 ವರ್ಷಕ್ಕಿಂತ ಹೆಚ್ಚಾದರೆ ಅಲ್ಲೋ ಯಮ ಕೊಂಡೋಗೋದು, ನಿನಗೆ 16 ವರ್ಷ. ನಚಿಕೇತ ಅವನು ಯಮನಲ್ಲಿಗೆ ಹೋಗುವ. ಅಗ್ನಿಯನ್ನು ತರ್ತಾನೆ, ನಾಚಿಕೇತ ಅಗ್ನಿ ಅಂತ ಹೆಸರು ಅದಕ್ಕೆ, ಯಮನನ್ನು ಗೆದ್ದು. ಹೀಗೆ ಮೃತ್ಯುವನ್ನು ಮೀರಿದವರಿದ್ದಾರೆ, ಮೃತ್ಯುವನ್ನು ಜಯಿಸಿದವರು ಅಂತ ನಾ ಹೇಳೋದಿಲ್ಲ, ಮೀರಿದವರಿದ್ದಾರೆ ತಮ್ಮ ಸಾಧನೆಯಿಂದ. ಈ ಸಾಲಿನಲ್ಲಿ ದಶರಥ ಕಡಿಮೆಯಾದ, ನಿಮಗೆ ಕೆಟ್ಟ ಹೆಸರು ಅಂಟುವುದು, ಲೋಕದ ಜನರ ನಾಲಿಗೆ ಬಹಳ ಅರಿತ ಉಂಟು ಹೇಳ್ತಾನವ. ಜನ ಮಾತಾಡಿಕೊಳ್ತಾರೆ ಅಂತ ನಾವು ಹೇಳೋದಿಲ್ಲ, ಎಲುಬಿಲ್ಲದ ನಾಲಿಗೆ ಏನೋ ಹರಡುತ್ತದೆ ಅಂತ. ಅಂಡೆಯ ಬಾಯಿಯನ್ನು ಮುಚ್ಚಬಹುದು, ದೊಂಡೆಯ ಬಾಯಿಯನ್ನು ಮುಚ್ಚುವುದಕ್ಕೆ ಸಾಧ್ಯ. ಒಂದು ನಾಳು ನೋಡಿ ಮಾತಾಡ್ತಾ ಇರ್ತಾರೆ. ಇದು ರಾಜಕಾರಣದಿಂದ ರಾಮನಿಗೆ ಪಟ್ಟವನ್ನು ತಪ್ಪಿಸಲು ಮನಸ್ಸು ಮಾಡುವುದು ನಿಮಗೆ ಯೋಗ್ಯವಲ್ಲ. ರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸುವುದು ಇದು ಯೋಗ್ಯವಲ್ಲ. ಅದಕ್ಕೊಂದು ದಾರಿ ಹೇಳ್ತಾನೆ ಅವ. ಸುಮಂತ ಏನು ಹೇಳ್ತಾನೆ ಕೇಳೋಣ. ಇರಲಿ ನಿಮ್ಮ ಕುಮಾರನಿ ಧರೆಯರ ಸುತನದಲ್ಲಿ, ರಾಘವೇಶ್ವರನಿರಲಿ ಭೂನುತನಾಗಿ ರಾಜ ಋಷಿತ್ವದಲ್ಲಿ ಬಳಿಕ, ಇರದ ಪಪ್ರಥೆ ನಿಮಗೆ ಮೆರೆವುದು ಧರೆಯ ಸಿರಿಮನ್ವಾದಿರಾಯರ, ತರುಣಿಯರು ನಗದಂತೆ ಮಾಡುವುದು ಉಚಿತ ನಿಮಗೆಂದ, ತರುಣಿಯರು ನಗದಂತೆ ಮಾಡುವುದು ಉಚಿತ ನಿಮಗೆಂದ ಮಂತ್ರೀಶ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕಾದ್ದು ಮುಖ್ಯ. ಇಲ್ಲಿ ಸುಮಂತ್ರ ಒಂದು ದಾರಿ ಹೇಳ್ತಾನೆ. ರಾಜನಿಗೆ ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿ ಅಂತ ನಾವು ಆ ಅರ್ಥದಿಂದ ಹೇಳ್ತೇವೆ. ಅನೇಕ ಸಂದಿಗ್ಧ ಸ್ಥಿತಿಯಲ್ಲಿ ಹಿರಿಯರಾದ ಮುತ್ಸದ್ದಿಗಳಾದ ಮಂತ್ರಿಗಳು ಸಮುಚಿತವಾದ ಸುಯೋಗ್ಯವಾದ ಸಲಹೆಯನ್ನು ಕೊಡುವಂತಹದ್ದು. ಭರತನಿಗೆ ಪಟ್ಟಾಭಿಷೇಕ ಆಗಲಿ ಮಹಾರಾಣಿಯವರೇ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ರಾಮ ಯಾಕೆ ಕಾಡಿಗೆ ಹೋಗಬೇಕು? ರಾಮ ಇಲ್ಲೇ ಇರಲಿ. ಒಂದು ಸಲಹೆ ಕೊಡ್ತಾನೆ. ರಾಮನು ರಾಜಋಷಿಯಾಗಿ ಕೀರ್ತಿವಂತನಾಗಿರ, ಇದರಿಂದ ನಿಮಗೆ ಕೆಟ್ಟ ಹೆಸರು ಇರುವುದಿಲ್ಲ. ರಾಮನನ್ನು ಕಾಡಿಗಟ್ಟಿದ್ದಾರೆ ಅಂತ ಇರುವುದಿಲ್ಲ. ದಶರಥನಿಗೆ ಭರತನಿಗೆ ಪಟ್ಟಾಭಿಷೇಕ ಆಗಲಿ. ಒಂದು ಒಳ್ಳೆಯ ಸಲಹೆಯನ್ನು ಕೊಡ್ತಾನೆ. ರಾಜ್ಯದ ಸಿರಿ ಹೆಚ್ಚುತ್ತದೆ, ಮನುಕುಲದ ರಾಣಿಯರು ನಿಮ್ಮನ್ನು ನಗದಂತೆ ತಮಾಷೆ ಮಾಡದಂತೆ ಇಲ್ಲಿ ನೋಡಿಕೊಳ್ಳಿಕ್ಕಾಗ್ತದೆ. ನಿಮಗೆ ಸರಿಯಾದ, ನಿಮ್ಮ ಯೋಗ್ಯತೆಗೆ ಸರಿಯಾದುದಿಲ್ಲಿ. ನೀವು ಕೇಳಿಕೊಂಡ ವರದಂತೆ ಭರತನಿಗೆ ಪಟ್ಟಾಭಿಷೇಕ, ರಾಮ ಇಲ್ಲೇ ಇರುವಂತಹದ್ದು. ದಶರಥನನ್ನು ಕಳ್ಕೊಂಡು ನಾವು ಕಾಡಿಗೆ ಹೋಗ್ತೇವೆ ಹೇಳ್ತಾನೆ ಸುಮಂತ್ರ. ವನಪ್ರಯಾಣ ಮಾಡ್ತೇವೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ, ಮುಚ್ಚುಮರೆ ಇಲ್ಲ. ವಾನಪ್ರಸ್ಥಿ ಆಗ್ತಾನೆ ದಶರಥ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇತ್ಯಾದಿ ಆಶ್ರಮಗಳಿದೆ. 60,000 ವರ್ಷ ಆಯಿತು. ಮತ್ತೆ ಮುದುಕನಿಗೆ ಏನುಂಟು ಅರಮನೆಯಲ್ಲಿ? ಹೋಗ್ತವೆ. ಕೊಟ್ಟ ಮಾತಿಗೆ ರಾಜ ತಪ್ಪಿದಂತೆಯೂ ಆಗುವುದಿಲ್ಲ. ರಾಜನ ಮಾತು ಉಳಿಯುತ್ತದೆ, ನಿಮಗೆ ಅಪಕೀರ್ತಿ ಬರುವುದಿಲ್ಲ, ಎಲ್ಲ ದೃಷ್ಟಿಯಿಂದ ಸುಖಾಂತವಾಗ್ತದೆ. ಸುಮಂತ್ರ ಹೇಳುವಂತಹದ್ದು ಯಾವುದೇ ಗೊಂದಲ ಇಲ್ಲ ಅದರಲ್ಲಿ ಅಂತ ಹೇಳ್ತಾನೆ. ಈ ಕೆಲಸ ಸಮುಚಿತವಾದ ಸಲಹೆಯನ್ನು ಕೊಡ್ತಾನೆ ಅವ ಈ ಸಂದರ್ಭದಲ್ಲಿ. ಆವಾಗ ಅದು ಸಹ್ಯವಾಗಲಿಲ್ಲಂತೆ ಕೈಕೇಯಿಗೆ. ಯಾಕಂದರೆ ರಾಮ ಅಯೋಧ್ಯೆಯಲ್ಲಿ ಉಳ್ಕೊಂಡ್ರೆ ಭರತನಿಗೆ ಪಟ್ಟಾಭಿಷೇಕ ಆಗುವುದಿಲ್ಲ. ಒಂದು ಭರತನೇ ಒಪ್ಪುವುದಿಲ್ಲ ಪಟ್ಟಾಭಿಷೇಕಕ್ಕೆ. ಯಾಕಂದರೆ ರಾಮನ ಜೊತೆಗೆ ಭರತನಿಗಿದ್ದಂಥ ಆತ್ಮೀಯತೆ, ಗೌರವ, ಪ್ರೀತಿ ಅದು ಅಪೂರ್ವವಾಗಿತ್ತು. ಮುಂದಿನ ಸಂದರ್ಭಗಳಲ್ಲಿ ಬರ್ತದೆ ಚಿತ್ರಕೂಟದ ಪಾದುಕ ಪ್ರಕರಣದಲ್ಲಿ. ಇನ್ನೊಂದು, ಜನ ಇಡೀ ಅಯೋಧ್ಯೆ ರಾಮನಲ್ಲಿ
ಅಪೂರ್ವವಾದಂತಹ ಭಕ್ತಿ, ಗೌರವ, ವಾತ್ಸಲ್ಯ ಎಲ್ಲವೂ ಇತ್ತು. ರಾಮನನ್ನು ಉಳಿಸಿಕೊಂಡು ಭರತನಿಗೆ ಪಟ್ಟಾಗಲಿಕ್ಕೆ ಪ್ರಜೆಗಳು ಬಿಡುವುದಿಲ್ಲ. ಪ್ರಜೆಗಳ ಹೃದಯ ಸಿಂಹಾಸನದಲ್ಲಿ ಅಲಂಕೃತಗೊಂಡ ರಾಮ. ಪ್ರಜೆಗಳು ದಂಗೆ ಇದ್ರೆ ಆಡಳಿತದ ವಿರುದ್ಧ, ಇದು ಕಾರಣವಾಗಿ ಕೈಕೇಯಿಗೆ ಅದು ಸಖ್ಯವಾಗಲಿಲ್ಲ. ಎಲ್ಲರೂ ರಾಮನಲ್ಲಿ ಅತಿಯಾದಂತಹ ಪ್ರೀತಿ ಉಳ್ಳವರು. ಈ ಮಂಥರೆಯ ದುರ್ಬೋಧನೆಯನ್ನು ಬಿಟ್ಟರೆ ಏನು ಕೈಕೇಯಿಗೆ ರಾಮನಲ್ಲಿದ್ದ ಪ್ರೀತಿ ಕಡಿಮೆ. ನಾನು ಹಿಂದಿನ ಸಂದರ್ಭದಲ್ಲೂ ಹೇಳಿದ್ದೇನೆ, ಅಳುವ ಭರತನನ್ನು ಮಡಿಲಿನಿಂದ ಕೆಳಗೆ ಬಿಟ್ಟು ನಗುವ ರಾಮನನ್ನು ಎತ್ತಿಕೊಂಡ ಕೈಕೇಯಿ. ಗಮನಿಸಬೇಕು ನಾವು ಅದನ್ನು. ಇಂತಹ ಕೈಕೇಯಿ ಮಂಥರೆಯ ದುರ್ಬೋಧನೆಯಿಂದ ಅಥವಾ ಕಾಲನ ಪ್ರಭಾವದಿಂದ ಅಥವಾ ಮಾಯೆಯ ಮೋಡಿಯಿಂದ ಅವಳು ಈ ವರವನ್ನು ಕೇಳಲಿಕ್ಕೆ ಕಾರಣ ಆಯಿತು. ಕೈಕೇಯಿಯ ಸಿಟ್ಟು, ಆಕ್ರೋಶವನ್ನು ಕೇಳುವ ಇಲ್ಲಿ. ಬಿಡು ಸುಮಂತ್ರ ಕುಮಂತ್ರ ಕೃತ್ಯವ ನಡೆಸಬೇಡಂ ಒಡನೆ, ರಘುಗಳ ಮಡದಿಯರು ನಗಲೆಮ್ಮ ನೆಮ್ಮಲಿಯಾಯ್ತು ದುಷ್ಕೀರ್ತಿ, ಒಡರಿಸಲಿ ಪುನರುಕ್ತಿ ನಮ್ಮಯ ನುಡಿಗೆ ಹೊಗದ ಬಲ್ಲೆವು, ಈ ಬೊಂಬಡೆಯ ತನವನು ಕೆಲಕ್ಕೆ ಸಾರೆಂದಳು ಸುಮಂತ್ರಕನ, ಕೆಲಕ್ಕೆ ಸಾರೆದಳು. ನಿನ್ನ ದುರ್ಬೋಧನೆ ನನಗೆ ಬೇಡ ಅಂತ ಸುಮಂತ್ರನ ಹತ್ರ ಹೇಳ್ತಾಳೆ ಅವಳು ಕೈಕೇಯಿಗೆ. ಈ ರೋಗಿಗೆ ಔಷಧ ಪಥ್ಯವಾಗ್ತದೆ ಅಂತ ಒಂದು ಮಾತಿದ್ದ ಹಾಗೆ ಅವಳ ಮನಸ್ಸು ಕದಡಿ ಹೋಗಿದೆ. ಒಂದು ರಾಮದ್ವೇಷ ಜಾಗೃತವಾಗಿದೆ. ಅವಾಗ ಸುಮಂತ್ರನ ಈ ಸಮಯೋಚಿತವಾದಂತಹ ಸಲಹೆ ಅವಳಿಗೆ ಸ್ವೀಕಾರ ಆಗುವುದಿಲ್ಲ, ಪಥ್ಯವಾಗುವುದಿಲ್ಲ. ನಿನ್ನ ದುರ್ಬೋಧನೆ ನನಗೆ ಬೇಡ. ಸೂರ್ಯವಂಶದ ರಾಣಿಯರು ನನ್ನನ್ನು ನೋಡಿ ನಗೆಯಾಡಿದ್ರು ನನಗೆ ತೊಂದರೆ ಇಲ್ಲ. ಅವರು ನಗಡ್ಲಿ, ನನಗೇನಕ್ಕೆ. ಅಪಕೀರ್ತಿ ಬಂದರೆ ಬರಲಿ, ನಾನು ಒಂದು ಸಲ ನುಡಿದುದನ್ನು ಪುನಃ ಬದಲಾಯಿಸುವುದಿಲ್ಲ. ಒಮ್ಮೆ ನಾ ಹೇಳಿ ಆಯಿತು, ಮಾತು ಕೇಳಿ ಆಯಿತು, ಬದಲಾವಣೆ ಇಲ್ಲ ಅಂತ ಹೇಳ್ತಾಳೆ ಅವಳು. ನಿಮ್ಮ ಬೊಬ್ಬಾಟವನ್ನು ಬಲ್ಲೆ, ಆಚೆ ಹೋಗು. ಸುಮಂತ್ರನಿಗೆ ಸ್ವಲ್ಪ ಜಾಡಿಸ್ತಾಳೆ ಅವಳು, ಛೇಡಿಸ್ತಾಳೆ ಅವಳು ಸುಮಂತ್ರನಿಗೆ. ವಸಿಷ್ಠರು ಬರ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ತಡಿಲಿಕ್ಕೆ ಆಗಲಿ. ವಸಿಷ್ಠರಿಗೆ ಇಂದ್ರಿಯಗಳನ್ನು ನಿಯಂತ್ರಿಸಿದ, ಇಂದ್ರಿಯಗಳನ್ನು ಆಳುವಂತಹ ವಸಿಷ್ಠರು, ಅವರಿಗೆ ಇದ್ದಂತಹ ರಾಮ ಪ್ರೀತಿ, ರಾಮ ವ್ಯಾಮೋಹ. ವಸಿಷ್ಠರಂತಹ ಪರಮಜ್ಞಾನಿಗಳಿಗೆ, ಇಂದ್ರಿಯಗಳನ್ನು ಗೆದ್ದವರಿಗೆ, ಇಂದ್ರಿಯಗಳನ್ನು ಮೀರಿದವರಿಗೆ ಯಾವುದೇ ಭಾವುಕತೆ ಇರಕೂಡದು. ಆದರೆ ರಾಮನ ಕುರಿತಾಗಿ ವಸಿಷ್ಠರು ಭಾವುಕರಾದರು. ಇದು ರಾಮನಲ್ಲಿರುವಂತಹ ವಿಶಿಷ್ಟತೆ, ರಾಮನಲ್ಲಿರುವಂತಹ ಯೋಗ್ಯತೆ, ರಾಮನಲ್ಲಿರುವ ಭವ್ಯತೆ, ದಿವ್ಯತೆ ಎಲ್ಲವೂ ಹೌದು. ಅವರು ಹೇಳ್ತಾರೆ ಸುಮಂತ್ರ ಹೇಳಿದ್ದು ಸರಿ ಅಂತ ಅವರು ಹೇಳ್ತಾರೆ ವಸಿಷ್ಠರು. ನಿನ್ನ ಬುದ್ಧಿವಾದ ಸತ್ಯವಾದದ್ದು ಅಂತ ವಸಿಷ್ಠರು ಹೇಳಿದ್ರಂತೆ. ಅವರು ಪುನಃ ಅವರು ಕೈಕೇಯಿ ಹತ್ರ ಹೇಳ್ತಾರೆ, ನಮ್ಮನ್ನು ನಂಬು ಕೈಕೇಯಿ ಮಹಾರಾಣಿ. ಏನು ಸುಮಂತ್ರ ಹೇಳಿದಾನೆ? ಭರತನಿಗೆ ಪಟ್ಟಾಭಿಷೇಕ, ರಾಮ ಊರಿನಲ್ಲೇ ಇರುವಂತಹದ್ದು, ದಶರಥರನ್ನು ವನವಾಸಿಯಾಗುವಂತಹದ್ದು, ವಾನಪ್ರಸ್ಥಕ್ಕೆ ಹೋಗುವಂತಹ, ಇದನ್ನು ನಾವು ನಡೆಸ್ತೇವೆ ಅಂತ ವಸಿಷ್ಠರು ಹೇಳ್ತಾರೆ. ಹಾಗಾದರೆ ವಸಿಷ್ಠರಿಗೆ ರಾಮನ ಕುರಿತಾಗಿ, ರಾಮನ ವಿನೀತತೆ, ಅವನ ಸಜ್ಜನಿಕೆ, ಅವನ ಸರಳತೆ, ಇದಕ್ಕೆ ವಸಿಷ್ಠರು ಮಾರು ಹೋಗಿದ್ರು. ಹಾಗಾದರೆ ವಾಲ್ಮೀಕಿಗಳು ಕಡೆದು ನಿಲ್ಲಿಸಿದ ವ್ಯಕ್ತಿತ್ವ ಎಷ್ಟು ಎತ್ತರದ್ದು! ಯಾಕೆ ರಾಮ ಸರ್ವಕಾಲಿಕವಾಗಿ ಆದರ್ಶ? ಯಾಕೆ ರಾಮ ಅತಿ ಮಾನುಷ ಶಕ್ತಿಯ ಮಾನುಷ ಸ್ವರೂಪಿ ರಾಮ? ಇದು ವಸಿಷ್ಠರಿಂದ ನಮಗೆ ಗೊತ್ತಾಗ್ತದೆ. ಅವರ ಮಾತಿನಿಂದ, ಅವರ ಕಳಕಳಿಯಿಂದ ಹೇಳ್ತಾರೆ, ನಾವದನ್ನು ನಮ್ಮನ್ನು ಇದಕ್ಕೆ ಭಂಗ ಬರದಂತೆ ನಡೆಸುವೆವು ಎಂದು ವಸಿಷ್ಠರು ಹೇಳಿದ್ದನ್ನು ಕೈಕೇಯಿ ಆತನು ಆಡಿದ ಕೊನೆಯ ಮಾತಿನಲ್ಲಿ ಚೌಕಾಸಿ ಮಾಡಬೇಡಿ. ಇದು ಕೈಕೇಯಿಯ ಮಾತು ನೋಡಿ. ನಿಮ್ಮ ರಾಜನು ಬಾಯಿಯಿಂದ ಸ್ಪಷ್ಟವಾಗಿ ನುಡಿಯಲಿ. ಒಂದು ರಾಜ ಹೇಳಬೇಕು, ನಾನು ನಡೆಸುವುದಿಲ್ಲ ಅಂತ ಹೇಳಬೇಕಮ್ಮ. ಇಲ್ಲದಿದ್ದರೆ
ಏನು ವರ ಕೊಟ್ಟಿದ್ದಾನೆ ರಾಜ ಅದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಬೇಕು. ಎರಡು ಆಯ್ಕೆ ಇದೆ. ಈ ಭಾಗವನ್ನು ನಾವು ಬಹಳ ಮಾರ್ಮಿಕವಾಗಿ ವಾಲ್ಮೀಕಿಗಳು ಚಿತ್ರಿಸಿದ್ದಾರೆ. ಕೈಕೇಯಿ ರಾಮನ ಹತ್ರ ಹೇಳ್ತಾಳೆ ಅದನ್ನು. ಏನು ಹೇಳ್ತಾಳೆ ಅಂದರೆ, ರಾಜನು ಸತ್ಯವನ್ನು ಪರಿತ್ಯಾಗ ಮಾಡದಂತೆ ನೋಡಿಕೋ ರಾಮ. ಬಹಳ ಮುಖ್ಯ ಸಂಗತಿ ಇಲ್ಲಿ. ರಾಜನು ಸತ್ಯವನ್ನು ಪರಿತ್ಯಾಗ ಮಾಡದಂತೆ ರಾಮ, ನಿನಗೆ ಕರ್ತವ್ಯ ಅದು ನೋಡುವುದು. ತಂದೆಯವರ ಆಸ್ತಿ, ಅವರ ಸಂಪತ್ತು, ಅಧಿಕಾರ ಇದು ಮಾತ್ರ ಪೈತೃಕವಾಗಿ ಬರುವುದಲ್ಲ ಅಂತ ಅರ್ಥ. ತಂದೆಯವರ ಎಲ್ಲವೂ ಪುಣ್ಯ ಪಾಪಗಳು, ಅವಳ ಮಾತುಗಳು, ಅವರ ನಡವಳಿಕೆಗಳು, ಪ್ರತಿಯೊಂದಕ್ಕೂ ತೀರ್ಥರೂಪರ ತಂದೆಯವರ ಪ್ರತಿಯೊಂದಕ್ಕೂ ಮಗ ಉತ್ತರಾಧಿಕಾರಿಯಾಗಿ ಇರ್ತಾನೆ, ಉತ್ತರದಾಯಿತ್ವ ಉಳ್ಳವರಾಗಿರ್ತಾರೆ ಅಂತ ಹೇಳ್ತಾನೆ ಕೈಕೇಯಿ. ದಶರಥರ ಮಾತನ್ನು ಸತ್ಯ ಮಾಡುವುದು ನಿನ್ನ ಕೆಲಸ. ರಾಜನನ್ನು ಸತ್ಯ ಪ್ರತಿಜ್ಞನನ್ನಾಗಿಸು, ಅದಕ್ಕಾಗಿ ನೀನು ಸತ್ಯ ಪ್ರತಿಜ್ಞನಾಗು. ಇದು ಕೈಕೇಯಿಯ ಮಾತು. ಇದು ತುಂಬಾ ಮೌಲಿಕವಾದ ಮಾತು, ನಾವು ಗಮನಿಸಬೇಕಾದ್ದು. ರಾಜನನ್ನು ಸತ್ಯವಂತನನ್ನಾಗಿಸುವುದಕ್ಕೆ ನೀನು ಸತ್ಯ ಪ್ರತಿಜ್ಞನಾಗಬೇಕು ರಾಮ ಅಂತ ಕೈಕೇಯಿ ಹೇಳ್ತಾಳೆ. ಇದು ರಾಮ ವನವಾಸಕ್ಕೆ ಹೊರಡುವಲ್ಲಿ, ತಾನು ಒಂದು ದಿಟ್ಟತನವನ್ನು, ಒಂದು ನಿಲುವನ್ನು ತೆಕ್ಕೊಳ್ಳುವಲ್ಲಿ ಕೈಕೇಯಿಯ ಆಗ್ರಹ ಇದೆ, ಕೈಕೇಯಿಯ ಸೂಚನೆ ಇದೆ. ಯಾವ ಕಾರಣಕ್ಕೂ ದಶರಥ ನಮ್ಮ ಮಾತು ಬಿದ್ದು ಹೋಗಬಾರದು, ಮಾತು ಉಳಿಬೇಕು, ಅದನ್ನು ರಾಮ ನಡೆಸಿಕೊಡಬೇಕು. ಅವ ಹೇಳ್ತಾನೆ, ನಾನೇನು ವಿಷ ಕುಡಿಬೇಕೋ, ಬೆಂಕಿಗೆ ಬೀಳಬೇಕೋ, ಸಮುದ್ರಕ್ಕೆ ಹಾರಬೇಕು ಅಂತ ರಾಮ ಕೇಳ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡಬೇಕು ರಾಜನಿಗೆ ಸಂತೋಷ ಆಗಲಿಕ್ಕೆ? ಪಿತೃವಾಕ್ಯ ಪರಿಪಾಲನೆ ಎನ್ನುವುದೇ ಪರಮಧರ್ಮ. ಯಾವುದು ಮಗನಿಗೆ ಪರಮಧರ್ಮ? ಪಿತೃವಾಕ್ಯ ಪರಿಪಾಲನೆ, ಅದಕ್ಕಿಂತ ಬೇರೆ ಇಲ್ಲ. ಇದು ನಮಗೆ ಹಿಂದೆ ರೇಣುಕಾ ಪ್ರಕರಣದಲ್ಲಿ, ಜಮದಗ್ನಿಗಳಲ್ಲಿ ಭಾರ್ಗವರಾಮರ, ಪರಶುರಾಮರ ಪ್ರಕರಣದಲ್ಲಿ ಗೊತ್ತಾಗ್ತದೆ. ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತ ಪಿತೃವಾಕ್ಯಕ್ಕಿರುವ ಮೌಲ್ಯ ಏನು, ಇದನ್ನು ಅವಳು ಸ್ಪಷ್ಟವಾಗಿ ಹೇಳ್ತಾನೆ. ನೋಡಿ, ಸತ್ಯ ಪರಿಪಾಲನೆ ಧರ್ಮಕ್ಕೆ ಮೂಲ. ನೋಡಿ, ಇದು ನಾವು ಬರೆದಿಟ್ಟುಕೊಳ್ಳುವಂತಹ ಮಾತುಗಳು ವಾಲ್ಮೀಕಿಗಳಲ್ಲಿ. ಸತ್ಯ ಪರಿಪಾಲನೆ ಧರ್ಮಕ್ಕೆ ಮೂಲ, ಪಿತೃವಾಕ್ಯ ಪರಿಪಾಲನೆ ಅದುವೇ ಮಗನಿಗೆ ಮೊದಲ ಕರ್ತವ್ಯ. ಸತ್ಯವಾಕು, ಸತ್ಯ ಸಂಕಲ್ಪನಾಗಿ ನಡೆಯುವಂಥದ್ದು ಅತ್ಯಂತ ಎತ್ತರದಲ್ಲಿ ಸತ್ಯ ಇದೆ. ಭೂಲೋಕ, ಭೂವರ್ಲೋಕ, ಮಹಾಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಸತ್ಯ ಆತ್ಯಂತಿಕವಾಗಿ ಎತ್ತರದಲ್ಲಿದೆ. ಆಡುವುದಕ್ಕೆ ಸತ್ಯ, ಅನುಷ್ಠಾನಕ್ಕೆ ಧರ್ಮ, ಆರಾಧನೆಗೆ ದೇವರು. ಹಿಂದಿನ ಸಂಚಿಕೆಯಲ್ಲಿ ನಾ ಹೇಳಿದ್ದೇನೆ. ಈಗ ರಾಮನ ನಿರ್ಣಯವನ್ನು ಕೇಳೋಣ ನಾವು. ಐಸಲೇ ನೀ ಬೇಡಿರುವುದು ತಾನೇಸು ದೊಡ್ಡಿತು, ತಂದೆಯಾಡಿದ ಭಾಷೆಗಿದಕೋ ಭಾಷೆ, ತಂದೆಯಾಡಿದ ಭಾಷೆಗಿದಕೋ ಭಾಷೆ ಎನ್ನುತ್ತ ಜನನಿಗ ರಾಮ ಲೇಸು ಮಾಡಿದಿರನ್ರತವೆಮ್ಮ, ಅವನೀಶರಲಿ ಹೊಗದಂತೆ ಘಟದಲ್ಲಿ ಕಾಸದಿರಿ ಕಲ್ಮಶವನುಗಿದನ್ ಭಯ ವಿಭೂಷಣವ ಲೇಸು ಮಾಡಿದಿರವ್ವ. ಬಹಳ ಸಹಜವಾಗಿ ರಾಮ ಶಾಂತರಸಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಬಹಳ ಸುಂದರವಾಗಿ ಶಾಂತರಸವನ್ನು ಪ್ರತಿಪಾದಿಸಿದರು ಕಾವ್ಯಶ್ರೀಯವರು. ಯಾವುದೇ ಉದ್ವೇಗ ಇಲ್ಲ ರಾಮನಲ್ಲಿ, ಆತಂಕ ಇಲ್ಲ. ವನವಾಸಕ್ಕೆ ಹೊರಡಬೇಕು ಅಂತಾರೆ, ಬಾಕಿದ್ದವರಿಗಾದ್ರೆ ಸಿಟ್ಟು ಬರುವುದು, ಆಗುವುದಿಲ್ಲ ಅಂತ ಹೇಳೋದು, ನೋವಾಗುವುದು, ದುಃಖ ಸಹಜವಾಗಿ ರಾಮನ ಮುಖದಲ್ಲಿ ಅದೇ ಸಂತೋಷ, ಸಡಗರ ಏನಿತ್ತು ಪಟ್ಟಾಭಿಷೇಕದ ಇದರಲ್ಲಿ, ಆ ಮುಖದಲ್ಲಿ ಯಾವುದೇ ವಿಚಲನೆ ಇಲ್ಲ, ವಿಕಾರ ಭಾವ ಇಲ್ಲಂತೆ. ಸಹಜವಾಗಿ ಹೇಳ್ತಾನೆ, ಐಸಲೇ ನೀವು ಬೇಡಿದುದು. ಅಮ್ಮ, ನೀವು ಏನು ಬೇಡಿದ್ರಿ ಅಷ್ಟೇ ಇಲ್ವೋ,
ಬಹಳ ಸಹಜವಾಗಿ ರಾಮ ಹೇಳ್ತಾನೆ. ಅವ ಹೇಳ್ತಾನೆ, ಗುರು, ತಂದೆ, ಹಿತೈಷಿ, ರಾಜ. ನನಗೆ ದಶರಥ ಎಲ್ಲವೂ ಹೌದು. ತಂದೆಯೇ ಮೊದಲ ಗುರು. ಗಾಯತ್ರಿ ಉಪದೇಶ ಮಾಡೋದು ತಂದೆ ಮಗನಿಗೆ. ನನಗೆ ಹಿತೈಷಿ ಚಕ್ರವರ್ತಿ ದಶರಥ, ಮಹಾರಾಜ ಚಕ್ರವರ್ತಿ, ನನಗೆ ಆಚಾರ್ಯ ಚಕ್ರವರ್ತಿ, ನನಗೆ ಸರ್ವಸ್ವವು ನನ್ನ ಪಿತೃ ಮಹಾಶಯ. ಅವನಿಗೆ ಬೇಕಾದ ನಾ ಏನು ಬೇಕಿದ್ರು ಮಾಡ್ತೇನೆ, ಅದು ನನಗೆ ಕರ್ತವ್ಯ ಅಂತ ರಾಮ ಹೇಳ್ತಾನೆ. ಬಹಳ ಮುಖ್ಯ ಮಾತು. ಕಾಶ್ಯಪ ಮುನಿ ತಾಯಿಯ ಶುಶ್ರೂಷೆ ಮಾಡಿದ್ದು, ಗೋಹತ್ಯೆ ಮಾಡ್ತಾನಂತೆ ಕಂಡು ಮಹರ್ಷಿ ತಂದೆಗೆ ಬೇಕಾಗಿ. ಪರಶುರಾಮ ತಾಯಿಯ ತಲೆಯನ್ನು ಕಡಿಯುತ್ತಾರೆ ತಂದೆಗೆ ಬೇಕಾಗಿ. ಅದೇ ಪರಶುರಾಮ ವರದಿಂದ ಮತ್ತೆ ಬದುಕಿಸ್ತಾನೆ, ಅದು ನನಗೆ ಗೊತ್ತಿರಬೇಕು. ಪರಶುರಾಮನಂತ ಅವತಾರಿಗಳು ಶಿಕ್ಷಾ ರೂಪದಲ್ಲಿ ಮಾಡಬಹುದು, ನಾಳೆ ನಾವದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಮಹಾಜನರು ಹೋದ ದಾರಿಗಳು ಏನಿದೆ, ಅದು ಯಾವುದು ನಮಗೆ ಎನ್ನುವುದರ ಮೇಲೆ ಅದು ಆದರ್ಶವಾಗಿ ನಿಲ್ತದೆ. ಹಾಗವ ಹೇಳ್ತಾನೆ, ನೀವು ಕೇಳಿಕೊಂಡುದು ಏನು ಮಹಾ ದೊಡ್ಡದು, ತಂದೆ ಕೊಟ್ಟಂತಹ ಮಾತಿಗೆ ನಾನು ಭಾಷೆ ಕೊಡ್ತೇನೆ ಅಥವಾ ಭಾಷಾಬದ್ಧನಾಗುತ್ತೇನೆ. ಇದು ಯಾವುದು ಪಿತ್ರಾರ್ಜಿತ, ತಂದೆ ಸಂಪಾದಿಸಿದ್ದು, ಅದಕ್ಕೆ ಉತ್ತರಾಧಿಕಾರಿ. ಹಾಗಾದ್ರೆ ತಂದೆ ಮಾಡಿದಂಥ ಆಸ್ತಿ ಪಾಸ್ತಿ ಸಂಪತ್ತು ಅದಕ್ಕೆ ಮಾತ್ರ ಅಲ್ಲ, ತಂದೆಯ ಎಲ್ಲದಕ್ಕೂ ಮಗ ಬಾಧ್ಯ, ಅದು ನಮಗೆ ಗೊತ್ತಿರಬೇಕು. ರಘುವಂಶದ ರಾಜರಲ್ಲಿ ಹುಸಿ ಹುಟ್ಟುವುದಿಲ್ಲ, ಬೆಣ್ಣೆಯಲ್ಲಿ ಕಲ್ಲಿಲ್ಲ, ಅಮೃತದಲ್ಲಿ ವಿಷ ಇಲ್ಲ. ಹೇಗೆಯೋ ರವಿವಂಶದ ರಾಜರಲ್ಲಿ ಒಳ್ಳೆಯದನ್ನೇ ಮಾಡಿದ್ದೀರಿ. ಕಳಂಕರಹಿತವಾದಂತಹ ನಮ್ಮ ಪರಿಶುದ್ಧ ವಂಶ, ಈ ಒಡವೆಯನ್ನು ನೀವು ಬೆಂಕಿಯಲ್ಲಿ ಹಾಕಬೇಡಿ ಅಂತ ಹೇಳ್ತಾನೆವ. ಕಾಸದಿರಿ, ಯಾವುದನ್ನು ಕಾಸದಿರಿ? ಈ ಅಪ್ಪಟವಾದಂತಹ ಚಿನ್ನವನ್ನು, ರವಿವಂಶದ ಈ ಶ್ರೇಷ್ಠತೆಯ ಜ್ಯೇಷ್ಠತೆಯ ಒಡವೆಯನ್ನು, ಇದನ್ನು ನೀವು ಬೆಂಕಿಯಲ್ಲಿ ಹಾಕಿ ಕರಗಿಸಬೇಡಿ ಅಂತವ ಮಾರ್ಮಿಕವಾಗಿ ಹೇಳ್ತಾನೆ ರಾಮ. ಕೈಕೇಯಿಗೆ ಹೇಳ್ತೇವೆ, ವಿನಂತಿಸಿಕೊಂಡನಂತೆವ. ನೋಡಿ, ಅವನ ಮುಂದಿನ ವಾಕ್ಯ ಕೇಳೋಣ. ಭರತನಾಳಲಿ ರಾಜವನು, ನೀವು ನರಪತಿಯ ಚರಣಾರವಿಂದದ ಪರಮ ಸೇವಾ ನಿರತರಾಗಿರಿ. ನಿಮ್ಮನುದಯಲಿ ಚರಿಸುವೆನು ವನವಾಸದಲ್ಲಿ, ಗೋಚರಿಸುವೆನು ನೀವು ನುಡಿದ ವರುಷದ ಪರಿಗಣನೆ ಪರ್ಯಂತವೂ. ಚರಿಸುವೆನು ವನವಾಸದಲ್ಲಿ ನಿಮ್ಮನುಜ್ಞೆಯಲಿ, ಗೋಚರಿಸುವೆನು ನೀವು ನುಡಿದ ವರುಷದ ಪರಿಗಣನೆ ಪರ್ಯಂತ. ಎಂದನು ಕೈಕೆಗಾರಾಮ, ಚರಿಸುವೆನು ವನವಾಸದಲ್ಲಿ. ಭರತನಾಳಲಿ ರಾಜ್ಯವನು, ರಾಮನ ಮಾತು. ಈ ಒಂದು ಮಾತು ಸಾಕಲ್ಲ, ತಾನು ಅಧಿಕಾರವನ್ನು ಸಿಂಹಾಸನವನ್ನು ತ್ಯಾಗ ಮಾಡಲಿಕ್ಕೆ ಬೇರೆ ಮಾತು ಬೇಡ. ಭರತನಲ್ಲಿರುವ ಭ್ರಾತೃತ್ವ, ಸಹೋದರಿಯ ಪ್ರೀತಿ ರಾಮನದ್ದು, ಈ ಒಂದೇ ಮಾತಿನಲ್ಲಿ ಗೊತ್ತಾಗ್ತದೆ. ಭರತನಾಳಲಿ ರಾಜ್ಯವನು, ಇದು ದೊಡ್ಡ ಕೊಡುಗೆ ರಾಮನದ್ದು. ಇದು ರಾಮನ ಹೃದಯ ವೈಶಾಲ್ಯವನ್ನು ಹೇಳ್ತದೆ. ಇದು ನೀವು ನಮ್ಮ ತಂದೆಯವರ ಪಾದಕಮಲದಲ್ಲಿ ಪವಿತ್ರ ಸೇವಾ ನಿರತರಾಗಿ, ನಿಮ್ಮ ಅಪ್ಪಣೆಯಂತೆ ನಾನು ವನದಲ್ಲಿ ವಾಸ ಮಾಡ್ತೇನೆ ಅಂತ ಹೇಳ್ತಾನೆ. ವನವಾಸಿ ಆಗ್ತೇನೆ, ತಂದೆಯವರ ಸೇವೆ ಮಾಡಿ. ಬಹಳ ಮಾರ್ಮಿಕವಾದ ರಾಮನ ನಿಲುಮೆ. ಭಾವುಕರಿಗೆ ನೋವಾಗ್ತದೆ, ಅಷ್ಟು ಸಹಜವಾಗಿ ನೋವಿಲ್ಲ ರಾಮನ ಮಾತಿನಲ್ಲಿ. ದಯನೀಯ ಸ್ಥಿತಿ ಇಲ್ಲ, ದೈನ್ಯತೆ ಇಲ್ಲ ರಾಮನ ಮಾತಿನಲ್ಲಿ, ಸಹಜವಾಗಿದೆ ರಾಮನ ಮಾತು. ವಾಲ್ಮೀಕಿಗಳು ಒಂದು ಕಡೆಯಲ್ಲಿ ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ ಅಂತ ರಾಮ, ಏನಮ್ಮ ಇದನ್ನು ನೀವು ಮೊದಲೇ ಹೇಳಬಹುದಿತ್ತಲ್ಲ, ನಾನೇ ಹೋಗ್ತಿದ್ದೆ ಕಾಡಿಗೆ, ಯಾಕೆ ನೀವೀಗ ವರವನ್ನು ಕೇಳಬೇಕಾಗಿತ್ತು? ನನಗೆ ಈ ಹಿಂದೆ ಒಂದು ಹೇಳಬಹುದಿತ್ತು ನಿಮಗೆ, ಯಾಕೆಂದ್ರೆ ನಿಮಗೆ ನನ್ನಲ್ಲಿ ಹೇಳುವಂತಹ ಸ್ಥಾನದಲ್ಲಿದ್ದೀರಿ, ಅಧಿಕಾರ ಇದೆ, ನಿಮಗೆ ಹಿರಿತನ ಇದೆ, ಮಾತೃತ್ವ ಇದೆ. ಏನು ನನ್ನನ್ನು ತಪ್ಪಾಗಿ ತಿಳ್ಕೊಂಡ್ರ ನೀವು? ನನ್ನ ತಮ್ಮ ಅಲ್ವ ಭರತ, ಏನು ಅನ್ಯನೋ?
ಒಂದು ಮಾತು ನೀವು ಹಿಂದೆ ಹೇಳ್ತಿದ್ರೆ ತಂದೆಯವರು ದುಃಖಿಸಬೇಕಾಗಿರಲಿಲ್ಲ, ಒದ್ದಾಡಬೇಕಾಗಿರಲಿಲ್ಲ, ವೇದನೆ ಇರ್ತಿರ್ಲಿಲ್ಲ ಅವರಿಗೆ. ನನ್ನ ಹತ್ರ ಹೇಳಿದರೆ ನಾನೇ ಕಾಡಿಗೆ ಹೊರಟು ಹೋಗ್ತಿದ್ದೆ. ರಾಮನ ಮಾತು, ರಾಮನ ಸಜ್ಜನಿಕೆ, ರಾಮನ ವಿನೀತತೆ, ರಾಮನ ಜೀವಯೋಗ್ಯತೆಯನ್ನು ನಾವಿಲ್ಲಿ ಕಾಣ್ತೇವೆ. ಅವ ಹೇಳ್ತಾನೆ, ಅದರ ಜೊತೆಗೆ ಹೇಳ್ತಾನೆ, ಭರತನಾಡಲಿ ರಾಜ್ಯವನ್ನು ನಾನು ವನವಾಸಿ ಆಗ್ತೇನೆ. ರಾಮೋ ದ್ವಿರ್ನಾಭಿಭಾಷತೆ, ರಾಮನ ಮಾತಿನಲ್ಲಿ ಎರಡಿಲ್ಲ, ರಾಮ ಎರಡು ಮಾತಾಡುವುದಿಲ್ಲ. ಇದು ನನ್ನ ನಿಲುವು, ಒಂದೇ ಮಾತು, ಒಂದೇ ಮಾತು. ಮತ್ತೊಮ್ಮೆ ನಾನು ಮಾತು ತಿದ್ದುಪಡಿ ಮಾಡುವುದಿಲ್ಲ. ಇನ್ನೊಮ್ಮೆ ಪರಿಸ್ಥಿತಿಯ ಒತ್ತಡಕ್ಕೆ ನಾನು ಹೀಗೆ ಆಡಿದ್ದೇನೆ ಅಂತ ನಾನು ಹೇಳುವ ಸಂಗತಿ ಇಲ್ಲ. ವರ್ತಮಾನ ಕಾಲದ ಜನಗಳ ಹಾಗಿಲ್ಲ. ರಾಮನ ನಿಲುಮೆ ಅಂದರೆ ಅಷ್ಟು ಸ್ಪಷ್ಟವಾದಂತಹ ನಿಲುಮೆ. ರಾಮನಿಗೆ ಎರಡು ಮಾತಿಲ್ಲ, ನಾನು ಎರಡು ಆಡುವುದಿಲ್ಲ, ಇದು ನನ್ನ ನಿಲುಮೆ ಅಂತ ರಾಮ ಹೇಳ್ತಾನೆ. ಕೈಕೇಯಿಗೆ ಕೈ ಮುಗಿದು ರಾಮ ಮಾತು ಕೊಟ್ಟನಂತೆ, ನೀವೆಲ್ಲ ಉಪಚರಿಸಿ, ಪಿತೃಮಹಾಶಯರನ್ನು ಉಪಚರಿಸಿ ಅಂತ ರಾಮ ಹೇಳ್ತಾನೆ. ಈ ರಾಮನ ಯೋಗ್ಯತೆ ನಮಗಿಲ್ಲಿ ಕಾಣ್ತದೆ. ವಾಲ್ಮೀಕಿಗಳಲ್ಲಿ ನಮಗೆ ಸ್ವಲ್ಪ ಕಥೆಯ ನಡೆಯಲ್ಲಿ ವ್ಯತ್ಯಾಸ ಕಾಣ್ತದೆ. ಕೈಕೇಯಿ ಹೇಳುವಂತಹದ್ದು, ರಾಮ ಒಪ್ಪುವಂತಹದ್ದು. ಆಮೇಲೆ ರಾಮ ಕೌಸಲ್ಯನ್ನು ಕಾಣಲಿಕ್ಕೆ ಹೋಗುವಂತಹದ್ದು, ಕೌಸಲ್ಯ ಅರಮನೆಗೆ ಹೋಗ್ತಾನೆ. ಲಕ್ಷ್ಮಣನಿಗೆ ಗೊತ್ತಾಗ್ತದೆ. ಆಮೇಲೆ ಸೀತೆಗೆ ಹೇಳಲಿಕ್ಕೆ ಹೋಗ್ತಾನೆ, ಇತ್ಯಾದಿ ಉಂಟು. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿಯ ಕಥೆಯ ನಡೆಯಲ್ಲಿ ತೊರವೆ, ನರಹರಿ ವಾಲ್ಮೀಕಿಯನ್ನು ಅನುಸರಿಸಿಕೊಂಡು ಸಾಗ್ತಾ ಇದ್ದಾರೆ. ಆದರೆ ಕವಿಯ ಕಲ್ಪನೆಯಲ್ಲಿ, ಸಾಹಿತ್ಯ ಅಥವಾ ಕಥೆಯ ನಡೆಯಲ್ಲಿ ನಮಗೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತದೆ. ಅದೇ ಕಥೆಯಲ್ಲಿ ವ್ಯತ್ಯಾಸಗಳು ಕಾಣ್ತದೆ. ಒಟ್ಟು ಕಥೆಯ ಏನಿದೆ, ಸತ್ವ ಏನಿದೆ, ವಿಚಾರಗಳು ಏನಿದೆ, ಅದರಲ್ಲಿ ವ್ಯತ್ಯಾಸಗಳು ನಮಗಿಲ್ಲಿ ಏನೂ ಕಾಣೋದಿಲ್ಲ. ಹಾಗಾದ ಕಾರಣ ಒದ್ದಾಡುತ್ತಿರುವ ದಶರಥ, ಇಲ್ಲಿ ಭಾವನೆಗೆ ಒಳಗಾದಂತಹ ವಸಿಷ್ಠ ಸುಮಂತ್ರರು ಮತ್ತು ಅಲ್ಲಿ ಸೇರಿದ ಮಂದಿ ರಾಮನ ಯಾವುದೇ ಭಾವುಕತೆ ಇಲ್ಲದ ನಿರ್ಮೋಹ, ರಾಮನ ಶಾಂತರಸದ ಒಂದು ಧೀರತೆಯನ್ನು ಗಮನಿಸಬೇಕು ಎಂಬಲ್ಲಿಗೆ ನಾವು ಈ ಸಂಚಿಕೆಗೆ ಮಂಗಲವನ್ನು ಹೇಳೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ.